सदा सदागमैकविज्ञेयं सुमतीतक्षराक्षरं नारायणं सदा वन्दे निर्दोषाशेषसद्गुणं सर्वप्रमाणविरुद्धवचनानामेव ಪ್ರಾಬಲ್ಯಾಂಗೀಕಾರೇ. ಈಗ ಪ್ರತ್ಯಕ್ಷ ಮತ್ತು ಅನುಮಾನ ಇದೆ. ಅನುಮಾನದಿಂದ ಸಿದ್ಧವಾಗಿರತಕ್ಕಂಥ ಭೇದವನ್ನು ಅನುವಾದ ಮಾಡ್ತಾ ಇದೆ ಯಾವುದು ದ್ವಾಸುಪರ್ಣ ಇತ್ಯಾದಿ ವಾಕ್ಯಗಳು ಅಂತ ಹೇಳಿದರೆ ಅನುವಾದಕತ್ವ ಬಂದಿದ್ದ ಅದಕ್ಕೆ ಆಯಿತು ಅಪ್ರಾಮಾಣ್ಯ ಬಂತು, ಅಂದರೆ ದೌರ್ಬಲ್ಯ ಬಂತು. ಐಕ್ಯವಾದಿಗಳಿಗೆ ಅಪೂರ್ವತೆ ಇರೋದರಿಂದ ಇದು ಪ್ರಬಲವಾಯಿತು. ಪ್ರಬಲವಾದ ವಾಕ್ಯಗಳಿಂದ ಇದಕ್ಕೆ ವಾದ ಹೇಳಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವೇನು ಹೇಳಿದ್ವಿ, ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಸಿದ್ಧವಾದ ಭೇದವನ್ನು ಸಿದ್ಧ ಆಗಿದೆ ಅಂತ ಹೇಳಿದ ಮೇಲೆ ನಿಮ್ಮ ಆಗಮಕ್ಕೆ ಪ್ರತ್ಯಕ್ಷ ಮತ್ತು ಆಗಮಗಳ ವ್ಯಾಘಾತ ಉಂಟಾಯಿತು ಇಲ್ಲೋ, ನಿಮಗೆ ಬಾಧ ಉಂಟಾಯಿತು ಇಲ್ಲೋ? ಯಾಕೆಂದರೆ ಭೇದ ಎಲ್ಲಿ ಸಿದ್ಧ ಆಯಿತು ಅಂತ ಹೇಳ್ತಾ ಇದ್ದೀರಿ, ಪ್ರತ್ಯಕ್ಷ ಮತ್ತು ಆಗಮ, ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಐಕ್ಯ ಎಂಬತಕ್ಕಂಥದ್ದು ಪ್ರತ್ಯಕ್ಷ ಮತ್ತು ಅನುಮಾನದ ಸಿದ್ಧ ಆಗಿಲ್ಲ. ಇದರಿಂದ ಆಯ್ತು. ಈಗ ಐಕ್ಯ ವಾಕ್ಯಗಳಿಂದ ಭೇದ ವಾಕ್ಯಕ್ಕೆ ಬಾಧ ಹೇಳೋದಲ್ಲ, ಯಾವುದು ಭೇದ ವಾಕ್ಯಗಳೇನಿದೆ ಅದು ಪ್ರತ್ಯಕ್ಷ ಸಿದ್ಧವಾದ್ದರಿಂದ ಪ್ರಬಲವಾಯಿತು, ಅದರಿಂದಲೇ ಇದಕ್ಕೆ ಬಾಧ ಹೇಳಬೇಕಲ್ವಾ ಅಂತ ನಾವು ಹೇಳಿದ್ದು. ಇಲ್ಲ, ಅದು ಸರ್ವ ಪ್ರಮಾಣ ವಿರುದ್ಧವಾದರೂ ಕೂಡ ನಾವು ಅದರಿಂದಲೇ ಐಕ್ಯವಾಕ್ಯದಿಂದ ಇದಕ್ಕೆ ನಾವು ಹೇಳಬೇಕು ಅಪೂರ್ವತೆ ಇರೋದರಿಂದ ಅಂತ ನೀವು ಹಠ ಮಾಡೋದಾದರೆ ಅದಕ್ಕೆ ನಾವು ದೋಷ ಹೇಳ್ತಾ ಇದ್ದೀವಿ. ಯಾವುದು ಸರ್ವ ಪ್ರಮಾಣ ವಿರುದ್ಧ ವಚನಾನಾಮೇವ ಪ್ರಾಬಲ್ಯ ಅಂಗೀಕಾರ, ಅದೇ ಪ್ರಬಲ. ಯಾಕೆ ಅಪೂರ್ವತೆ ಇದಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಏನು ಕಡೆ ನಾವು ಕೂಡ ಅಪೂರ್ವತೆ ತೋರಿಸ್ತೀವಿ. ಯಾವುದು ಹಿಂದವಾಕ್ಯ ಇದಂ ವಾ ಅಗ್ರೇ ದೈವ ಕಿಂಚನ ಆಸೀತ್, ಅಪೂರ್ವ ಅರ್ಥ ನಾವು ಹೇಳ್ತಾ ಇದ್ದೀವಿ. ಈಗ ಏನು ಇದಂ ವಾ ಅಗ್ರೇ, ಪ್ರಳಯ ಕಾಲದಲ್ಲಿ, ಅಗ್ರೆ ಅಂದರೆ ಪ್ರಳಯ ಕಾಲದಲ್ಲಿ ಇದಂ ಕಿಂಚನ ನೈವ ಆಸೀತ್, ಏನೂ ಇದ್ದಿಲ್ಲ, ಶೂನ್ಯ ಇತ್ತು ಅಂತ ಅರ್ಥ ಮಾಡಿ, ಅಸತಃ ಶೂನ್ಯದಿಂದ ಸತ್ತಾದ ಪ್ರಪಂಚ ಹುಟ್ಟಿತು ಅಂತ ನಾವು ಹೇಳ್ತೀವಿ. ಅಪೂರ್ವ ಅರ್ಥ. ಲೋಕದಲ್ಲಿ ಎಲ್ಲಿಯೂ ಕೂಡ ನಮಗೆ ಅಸತ್ತಿನಿಂದ ಸತ್ತು ಹುಟ್ಟಿದ್ದು ನಾವು ನೋಡಿಲ್ಲ. ಮತ್ತು ಅಪೂರ್ವ ಅರ್ಥ ಬಂತಲ್ಲ, ಮತ್ತು ಇದು ಕೂಡ ವೇದಕ್ಕೆ ಅರ್ಥವೇನಾ ಅಂತ ಕೇಳ್ತಾ ಇದ್ದೀವಿ ನಾವು. ಓದೇ ವಾಕ್ಯ ಸರ್ವ ಪ್ರಮಾಣ ವಿರುದ್ಧ ವಚನಾನಾಮೇವ ಪ್ರಾಬಲ್ಯ ಅಂಗೀಕಾರೇ ಇದಂ ವಾ ಅಗ್ರೇ ನೈವ ಕಿಂಚನ ಆಸೀತ್, ಅಂದರೆ ಏನೂ ಇದ್ದಿಲ್ಲ ಅಂದರೆ ಶೂನ್ಯ ಇತ್ತು ಅಂತ ಆಯಿತು. ಅದಕ್ಕೆ ಅಸತ್ ಅಂತ ಹೇಳ್ತಾರೆ. ಹಾಗಾದ್ರೆ ಅಸತ್ತಿನಿಂದ ಸದಾ ಜಾಯಿತ ಅಂತ ವೇದ ಮಂತ್ರ ಇದೆ. ಹಾಗಾದ್ರೆ ಅಸತ್ತಾದ್ರಿಂದ ನಮಗೆ ಸತ್ತಾದ ಹುಟ್ಟಿದ್ದು ಎಲ್ಲೂ ನಾವು ಕೇಳಿಲ್ಲ. ನಾವು ಯಾವುದೇ ಒಂದು ಉಪಾದಾನ ಇಲ್ಲದೇ ಇದ್ದರೆ ನಮ್ಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ವಸ್ತು ಉಪಾದಾನ ಬೇಕೇ ಬೇಕು, ಲೋಕದಲ್ಲಿ ಕಂಡಿರೋದು ಹಾಗೇನೆ. ಆದರೆ ಈಗ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ನೀವು ಅರ್ಥ ಮಾಡೋದಾದರೆ ಶೂನ್ಯವಾದಕ್ಕಂಥ ವಸ್ತು ಇದಲ್ಲ, ಅದರಿಂದ ಹುಟ್ಟಬೇಕು. ಯಾಕ್ರೆ ಸಗಣಿ ಇದಲ್ಲ, ಅದರಿಂದ ಚೇಳು ಹುಟ್ಟಲ್ವಾ? ಅಸತ್ತಿನಿಂದ ಸತ್ತು ಅಲ್ಲಿ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದರೆ ಅಲ್ಲಿ ಕೂಡ ಅಷ್ಟೇ. ಯಾವುದೋ ಅಲ್ಲಿ ಹುಟ್ಟಿದ್ರಿಂದ ಚೇಳಿಗೆ ಸಂಬಂಧಪಟ್ಟಕ್ಕಂಥ ಯಾವುದೋ ಒಂದು ವಸ್ತು ಅಂತೂ ಸಗಣಿ ಆದರೂ ಬೇಕೇ ಬೇಕಾ? ಮಣ್ಣಲ್ಲಿ ಯಾಕೆ ಹುಟ್ಟಲ್ಲ? ಹಾಗಾದರೆ ಅದೇ ಉಪಾದಾನ ಕಾರಣ ಅಂತ ನಾವು ಹೇಳ್ತೀವಿ. ಬೇರೆ ಕಡೆ ಹೇಳಿದ್ದಾರೆ ಅದನ್ನು. ಇದಾನೀಮೇವ ಅವಿಚಾರೇಣ ಪ್ರದೀಯಮಾನಸ್ಯ ಅರ್ಥಸ್ಯ ಇತ್ಯಾದೀನಾಮೇವ, ಈ ವಾಕ್ಯಗಳಿಗೇನೆ ವಿಚಾರ ಮಾಡದೇನೆ ಮೇಲ್ನೋಟಕ್ಕೆ ಏನು ತೋರುತ್ತೆ ಅದರಲ್ಲಿ ಅಪೂರ್ವತೆ ಇರೋದರಿಂದ ಪ್ರತೀಯಮಾನಸ್ಯ ಅರ್ಥಸ್ಯ ಸರ್ವಪ್ರಮಾಣ ವಿರುದ್ಧತ್ವ, ಇಲ್ಲಿ ಎಲ್ಲ ಪ್ರಮಾಣಗಳಿಂದಲೂ ವಿರುದ್ಧ. ಯಾವುದು ಶೂನ್ಯದಿಂದ ಸತ್ತು ಹುಟ್ಟೋದು. ಆದ್ದರಿಂದ ತತ್ವ ಸರ್ವಾಗಮಾನ ಮಹಾತಾತ್ಪರ್ಯಂ, ಹಾಗಾದರೆ ಎಲ್ಲ ವಾಕ್ಯಗಳಿಗೂ ಕೂಡ ಐಕ್ಯ ಹೇಳುವುದಲ್ಲೇ ಮಹಾತಾತ್ಪರ್ಯ ಅಂತ ಹೇಳಿದಂತೆ ಅಪೂರ್ವತೆ ಇರೋದರಿಂದ ಸರ್ವ ಪ್ರಮಾಣ ವಿರುದ್ಧವಾದಕ್ಕಂಥ ಎಲ್ಲ ಇಂತಹ ವಾಕ್ಯಗಳಿಗೂ ಕೂಡ ಏನು ಹೇಳಬೇಕಾಗಿತ್ತು? ಮಹಾತಾತ್ಪರ್ಯ ಅಂತ ನಾವು ಕರಿಬೇಕಾಗಿತ್ತು. ನಚ ತತ್ರ ಯುಕ್ತಿ ವಿರೋಧ ಇದು ವಾಚ್ಯಂ, ಅಲ್ಲರಿ ಎಲ್ಲಿ ಯುಕ್ತಿ ಬರೀ ಅಪೂರ್ವತೆ ಇದ್ದು ಸಾಲದು, ಯುಕ್ತಿ ವಿರೋಧ ಇದ್ದರೆ ಮಾತ್ರ ನಾವು ಹೇಳೋದು. ಇಲ್ಲಿ ಯುಕ್ತಿ ವಿರೋಧ ಇದೆ, ಅಪೂರ್ವತೆ ಮಾತ್ರವಲ್ಲ ಯುಕ್ತಿ ವಿರೋಧ ಇದೆ ಅಂತ ಹೇಳ್ತಾರೆ. ಏನು ಯುಕ್ತಿ ವಿರೋಧ? ಶೂನ್ಯಸ್ಯ ಜಗತ್ಕಾರಣತೆಯ ಯುಕ್ತಿ ಸಿದ್ಧತೆ.
ನಾವು ಮುಂದೆ ಹೇಳ್ತಾರೆ, ಅದಕ್ಕೋಸ್ಕರ ಹೇಳಿಲ್ಲ ಅಷ್ಟೇ. ನಜ ತತ್ರ ಯುಕ್ತಿ ವಿರೋಧ ಇತಿ ವಾಚ್ಯಂ, ಎಲ್ಲಿ ಕೇವಲ ಅಪೂರ್ವತೆ ಇದ್ದರೆ ಮಾತ್ರ ಸಾಲದು. ಪ್ರಾಬಲ್ಯ ಬರಲಿಕ್ಕೆ ಕೇವಲ ಅಪೂರ್ವತೆ ಇದ್ದು ಸಾಲದು. ಇನ್ನೇನು ಬೇಕು? ಯುಕ್ತಿ ವಿರೋಧ ಇರಬಾರದು. ಬರೀ ಅಪೂರ್ವತೆ ಇದ್ದರೆ ಸಾಲದು ಪ್ರಾಬಲ್ಯಕ್ಕೆ. ಇನ್ನೇನು? ಯತ್ರ ಯುಕ್ತಿ ವಿರೋಧಾಭಾವೇ ಸತಿ ಅಪೂರ್ವತ ತತ್ರ ಪ್ರಾಬಲ್ಯಂ ಅಂತ ನಾವು ಹೇಳ್ತೀವಿ. ನೀವು ಹೇಳಿದ್ರಲ್ಲ ಈಗ ಶೂನ್ಯದಿಂದ ಜಗತ್ತು ಹುಟ್ಟು ಅಂತ ಹೇಳಿ, ಅದು ಯುಕ್ತಿ ವಿರುದ್ಧ. ಅದು ಯುಕ್ತಿ ಅಂದರೆ ಏನು? ಅನುಮಾನ. ಅನುಮಾನ ವಿರೋಧ. ಏನು ಅನುಮಾನ? ಅವರೇ ಹೇಳ್ತಾರೆ ನೋಡು. ವಿನಾಶಃ ವಿಮತೋ ವಿನಾಶಃ ಸಚ್ಚೇಷ, ವಿಮತೋ ವಿನಾಶಃ ಸಚ್ಚೇಷ ಸಶೇಷಃ ವಿನಾಶತ್ವಾತ್ ಯುದ್ಧಾದಿ ವಿನಾಶವತಿ ಇತಿ. ಇನ್ನೊಂದು ಮೇಲೆ ಅನುಮಾನ ಇರಬೇಕು. ಮುಂದಿದೆ ನೋಡು. ಆದಿಕಾರ್ಯಂ ಸತ್ಕಾರಣಕಂ ಕಾರ್ಯತ್ವಾತ್ ಪರ ಇತ್ಯಾದಿ ಯುಕ್ತಿ ವಿರೋಧ. ವಿನಾಶ ಅಂದರೆ ಯಾವುದೇ ಒಂದು ನಾಶ ಎಂಬುದಕ್ಕಂಥದ್ದು. ಈಗ ಘಟಪಟಾದಿಗಳ ನಾಶ ತೆಗೆದುಕೊಳ್ಳಿ, ಅದು ಸಚ್ಚೇಷಃ. ಯಾವುದೋ ಒಂದು ಸತ್ತಾದ ಶೇಷ ಉಳಿದಿರುತ್ತೆ. ಘಟ ನಾಶ ಆದರೂ ಕೂಡ ಅದು ಪೀಸ್ಗಳನ್ನು ಉಳಿದೇ ಇರುತ್ತೆ ಅಲ್ವಾ? ಸಚ್ಚೇಷಃ. ಯಾಕೆ? ವಿನಾಶ ಆದ್ದರಿಂದ. ಯುದ್ಧಾದಿ ವಿನಾಶವತೆ, ಯುದ್ಧದಲ್ಲಿ ವಿನಾಶ ಆದಾಗ ಏನಾಯಿತು ಅಂದರೆ ಒಂದು ಕೈ ಕಾಲುಗಳು ತಲೆ ಆಯುಧಗಳು ಯಾವುದೋ ಒಂದು ಬಿದ್ದೇ ಇರುತ್ತೆ. ಈ ಯುಕ್ತಿ ವಿರುದ್ಧ ಅಂದರೆ ಅಂತ ಏನು ಹೇಳ್ತಾಗಾಯ್ತಾಗಾರೆ? ಶೂನ್ಯದಿಂದ ಜಗತ್ತು ಹುಟ್ಟಿತು ಅಂತ ಹೇಳಿದ್ರೆ ಅಸತ್ತಿನಿಂದ ಸತ್ತಾದ ಹುಟ್ಟಬೇಕಾಗಿದ್ದರೆ ಅದು ಯುಕ್ತಿ ವಿರೋಧ. ಯಾಕೆಂದರೆ ಅಸತ್ತು ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ಏನಾದರೂ ಒಂದು ಸತ್ತಾದ ವಸ್ತು ಇರಲೇಬೇಕು ಅಂತ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಈಗ ನಾವು ಅಸತ್ ಅಂದರೆ ಏನು? ಅಗ್ರ ಅಂದರೆ ಏನು? ಪ್ರಳಯ ಕಾಲ ಅಂತ ಅರ್ಥ. ಇದಮಗ್ರ ನೇಮ ಆಸೀತ್ ಅಂದರೆ ಯಾವುದೇ ವಸ್ತುವು ಕೂಡ ಅಸತ್ ಅಂದರೆ ಶೂನ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಇನ್ನೇನೋ ಯಾವುದೋ ಒಂದು ವಸ್ತು ಇರಲೇಬೇಕು ಅಂತ ಒಂದು ಯುಕ್ತಿ. ಅದರಿಂದ ಅಸತ್ತಿನಿಂದ ಸತ್ತು ಹುಟ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಯಾವುದೋ ಸತ್ತಾದ ಒಂದು ಪೀಸ್ ಇರಬೇಕಾಗಿತ್ತು, ಅದರಿಂದ ಆಗಿದೆ ಅಂತ ಹೇಳ್ತೀವಿ ಅಂತ. ಯಾಕೆಂದರೆ ನಾಶ ಆದಾಗ ಒಂದು ಉಳಿಯುತ್ತೆ ಅದಕ್ಕೆ. ಹಾಂ, ಯಾಕೆಂದರೆ ನಾಶ ಆದಾಗ ಒಂದು ಉಳಿಯುತ್ತೆ. ಹಾಂ, ಉಳಿಬೇಕು ಅಂತ ಆ ಯುಕ್ತಿ ವಿರೋಧ ಅದು. ಈಗ ಪ್ರಳಯ ಕಾಲದ ಎಲ್ಲ ನಾಶ ಆಗೋಯ್ತು ಅಂತ ನಾವು ಹೇಳೋದಿಲ್ಲ. ಈಗ ಅವರಾದರೂ ಶೂನ್ಯ ಆದರೂ ಇದೆ ಅಂತ ಹೇಳಲೇಬೇಕಲ್ಲ ಬೌದ್ಧರು. ನಾವು ಬ್ರಹ್ಮ ಇದ್ದ ಅಂತ ಹೇಳ್ತೀವಿ, ಜೀವರು ಇದ್ದ ಅಂತ ಹೇಳ್ತಾ ಇದ್ದೀವಿ, ಕಾಲ ಇದೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ಕರ್ಮಗಳಿದೆ ಅಂತ ಹೇಳ್ತಾ ಇದ್ದೀವಿ, ಓಂಕಾರ ಇದೆ, ವೇದ ಇದೆ, ನಾವೆಲ್ಲ ತುಂಬ ವಸ್ತುಗಳಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ವಿಮತಃ ವಿನಾಶಃ ಶೂನ್ಯಶ್ಚ ಜಗತ್ಕಾರಣತ್ವೇ ಪ್ರಮಾಣ ವಿರೋಧ ಇದೆ. ಶೂನ್ಯವಾದಕ್ಕಂಥದ್ದು ಜಗತ್ಕಾರಣ ಅಂದರೆ ಪ್ರಮಾಣ ವಿರೋಧ ಇದೆ. ಏನು ಪ್ರಮಾಣ? ವಿಮತಃ ವಿನಾಶಃ ಸಚ್ಚೇಷಃ. ಯಾವುದೇ ಪ್ರಪಂಚದಲ್ಲಿ ಯಾವುದೇ ವಿನಾಶ ನೀವು ತೆಗೆದುಕೊಳ್ಳಿ, ಅದು ಸತ್ತಾದ ವಸ್ತು ಒಂದು ಶೇಷ ಉಳಿದೇ ಇರುತ್ತೆ. ಯಾಕೆ? ವಿನಾಶ ಆದ್ದರಿಂದ. ಯುದ್ಧಾದಿ ವಿನಾಶವಾದಂಥ ಅನುಮಾನ ವಿರುದ್ಧವಾಗಿದೆ. ಯಾವುದು? ಈ ಒಂದು ಅಸತಃ ಸದಜಾಯಿತ ಎಂಬತಕ್ಕಂಥದ್ದು. ಅಸತ್ತೆಂದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಸತ್ತಾದ ಒಂದು ವಸ್ತು ಇರಲೇಬೇಕು. ಅದು ಕೂಡ ಪ್ರಳಯ ಕಾಲ ಅಂದ್ರೇನು? ಸರ್ವ ವಸ್ತುಗಳ ನಾಶವೇ ಪ್ರಳಯ ಕಾಲ ಅಂದರೆ ಅದೊಂದು. ಇನ್ನೊಂದು ಆದಿಕಾರ್ಯಂ, ಇನ್ನೊಂದು ಅನುಮಾನ ಬೇರೆ ಇದು. ಮೊಟ್ಟ ಮೊದಲು ಹುಟ್ಟಿರತಕ್ಕಂಥ ಜಗತ್ತಿನ ಕಾರ್ಯವು ಅದು ಸತ್ಕಾರಣಕ. ಸತ್ತಾದ ವಸ್ತುವೇ ಕಾರಣವಾಗಿ ಉಳ್ಳದ್ದು. ಬಹುರಿ ಸಮಾಸ ಅದು. ಸತ್ ಕಾರಣಂ ಯಸ್ಯ ತತ್ ಸತ್ಕಾರಣಕಂ. ಸತ್ತಾದ ವಸ್ತುವೇ ಕಾರಣವಾಗಿ ಉಳ್ಳದ್ದಾಗಿದೆ. ಯಾಕೆ? ಕಾರ್ಯ ಆದ್ದರಿಂದ. ಯಾವುದೋ ಪಟವದು. ಪಟ ಎಂಬತಕ್ಕಂಥದ್ದು ಅದು ಕಾರಣವುಳ್ಳದ್ದಾಗಿದೆ. ಯಾವುದು? ತಂತು ಎಂಬತಕ್ಕಂಥದ್ದು ಕಾರಣವುಳ್ಳದ್ದು. ಹಾಗೆ ಈ ಅನುಮಾನ ಯುಕ್ತಿ ವಿರೋಧವಿದ್ದಿದ್ದರಿಂದ ಅಪೂರ್ವತೆ ಇದ್ದ ಮಾತ್ರಕ್ಕೆ ನಾವು ಆ ಅರ್ಥವನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಅಸತ್ತಿನಿಂದ ಸತ್ ಹುಟ್ಟಿತು ಅಂತ ಹೇಳಿದ್ರೆ ಇದು ಯುಕ್ತಿ ವಿರುದ್ಧವಾಗಿದ್ದರಿಂದ ಯುಕ್ತಿ ವಿರೋಧ ಇಲ್ಲದೆ ಅಪೂರ್ವತೆ ಇದ್ದರೆ ಮಾತ್ರ, ಅದು ಐಕ್ಯವಾಗಿದ್ರೆ ಮಾತ್ರ ಯುಕ್ತಿ ವಿರೋಧ ಇಲ್ಲ ಅಂದರೆ ಸಿಕ್ಕಾಕೊಂಡ. ಪ್ರಮಾಣ ವಿರುದ್ಧತ್ವ ತತ್ರ ಸರ್ವಾಗಮಾನ ಮಹಾತಾತ್ಪರ್ಯಂ ಪ್ರಸಜ್ಯೇತ ನ ಚ ತತ್ರ ಯುಕ್ತಿ ವಿರೋಧ ಇತಿ ವಾಚ್ಯಂ ತಸ್ಮಿನ್ ಪಕ್ಷೇ ಯುಕ್ತಿ ವಿರುದ್ಧತ್ವೇನ ಅನನುವಾದಿತ್ವಮಿತಿ ಗುಣೇವ ಸ್ಯಾತ್. ಹಾಗಾದ್ರೆ ಅವನ ಆ ರೀತಿ ಹೇಳಿದರೆ ತಸ್ಮಿನ್ ಪಕ್ಷ ಅಂದ್ರೆ ಏನು? ಅಸತ್ತಿನಿಂದ ಅಂದರೆ ಅಸತ್ತಿನಿಂದ ಕೇವಲ ಅಪೂರ್ವತೆ ಮಾತ್ರ ಪ್ರಾಬಲ್ಯಕ್ಕೆ ದೌರ್ಬಲ್ಯಕ್ಕೆ ಕಾರಣವಲ್ಲ. ಯುಕ್ತಿ ವಿರೋಧ ಇರಬಾರ್ದು. ಯುಕ್ತಿ ವಿರೋಧಾಭಾವೇ ಸತಿ ಅಪೂರ್ವತೆ ಇತ್ತು ಅಂದ್ರೆ ಮಾತ್ರ ಅಂತ ಹೇಳ್ತೀವಿ ಅಂತ ಅವನ ಹಂಗೆ ಹೇಳ್ದ. ಅಂತ ಹಾಗಾದರೆ ನಮಗೂ ಕೂಡ ಯಾವುದು
ಯುಕ್ತಿ ವಿರೋಧ ಎಂಬತಕ್ಕಂಥದ್ದು ಗುಣವೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಟೀಕಾರ ಬಿಡಿಸ್ತಾರೆ. ಇವರ ಐಕ್ಯ ಆಗಮಕ್ಕೆ ಯುಕ್ತಿ ವಿರೋಧ ಇದೆ ಅಂತ ಹೇಳ್ತಾರೆ. ಅವ್ರದ್ದು ಐಕ್ಯ ಆಗಮಕ್ಕೆ ಯುಕ್ತಿ ವಿರೋಧ ಇದೆ. ಯಾವುದು? ಪ್ರತ್ಯಕ್ಷ ಮತ್ತು ಅನುಮಾನಗಳ ವಿರೋಧ ಇದ್ದಿದ್ದರಿಂದ ಅನುವಾದಕತ್ವನೂ ಕೂಡಲ್ಲ, ಅದು ಗುಣವೇ ಆಗೋಯಿತು. ಅನನುವಾದಕತ್ವ ಎಂಬುದು ಗುಣ ಆಗೋಯಿತು ಅಂತ ಹೇಳ್ತಾನೆ. ತಸ್ಮಿನ್ ಪಕ್ಷ ಅಂದರೆ ಈ ರೀತಿ ಹೇಳಿರ್ತಕ್ಕಂಥ ಅವನ ಪಕ್ಷದಲ್ಲಿ ಅಂತ ಅರ್ಥ. ಅವನ ಮಾತ್ರೆಯಿಂದ ಅವನಿಗೆ ಶಿಕ್ಷಾಕೋದು. ಯುಕ್ತಿ ವಿರುದ್ಧತ್ವೇನ ಯಾವುದು ಯುಕ್ತಿ ವಿರುದ್ಧವಾದ್ದು? ಪ್ರತ್ಯಕ್ಷ ಮತ್ತು ಅಸತ್ತಿನಿಂದ ದ್ವಾಸಪರ್ಣ ಶೈಲ ಸಕಾಯ ಎಂಬತಕ್ಕಂಥದ್ದೇನಿದೆ ಇದು ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಸಿದ್ಧವಾಗಿದೆ ಅಂತ ಅವನೇ ಹೇಳಿದ್ರಿಂದ ತಸ್ಮಿನ್ ಪಕ್ಷೆ, ಹಾಗೆ ಅವನಿಗೆ ಯುಕ್ತಿ ವಿರೋಧ ಬಂತಾದ್ದರಿಂದ ಅನನುವಾದಿತ್ವ ಅಂದರೆ ಏನು? ಅನುವಾದ ಆಗ್ತಾ ಇಲ್ಲ ಅಂತ ನಾವೇನು ಹೇಳಿದ್ವಿ, ಅದು ಗುಣವೇ ಆಯಿತು. ಅವನ ಪಕ್ಷದಲ್ಲಿ ಕೂಡ ಗುಣವೇ ಆಯಿತು. ಅವನೇ ಹೇಳಿದ್ನಲ್ಲ, ವಿರೋಧ ಇರಬಾರ್ದು ಅಂತ ಹೇಳಿದಲ್ಲ. ಹಾಗಾದರೆ ಅನುವಾದಿತ್ವ ಬರಬೇಕಾಗಿದ್ದರೂ ಕೂಡ ಪ್ರತ್ಯಕ್ಷ ಮತ್ತು ಅನುಮಾನಗಳ ವಿರೋಧ ಇರಬಾರ್ದು ಅಂತ ಒಪ್ಕೊಂಡಾಗಾಯ್ತು ಅವನು. ಹಾಗೆ ಇಲ್ಲಿ ಪ್ರತ್ಯಕ್ಷ ಮತ್ತು ಅನುಮಾನಗಳ ವಿರೋಧ ಇರದಿದ್ದರಿಂದ ಭೇದಕ್ಕೆ ಅದು ಅನನುವಾದಿತ್ವ ಇದೆ ಅಂತ ನಾವು ಹೇಳಿದ್ರೆ ಅವನು ಸುಮ್ಮನೆ ಕೂತಿರಬೇಕು ಅಂತ ಅರ್ಥ. ಉಡೇವಶ್ಯ ಟೀಕಾರ ಬಿಡಿಸ್ತಾರೆ ಎಲ್ಲ. ಯುಕ್ತಿ ಸಿದ್ಧತ್ವೇ ಹಿ ಅನುವಾದಿತ್ವ ಸ್ಯಾತ್. ಯಾವುದು ಯುಕ್ತಿಯಿಂದ ಸಿದ್ಧವಾಗಿದೆಯೋ ಆಗ ಅನುವಾದಿತ್ವ ಬರಲಿ. ಅದು ಯುಕ್ತಿ ಸಿದ್ಧವಾಗಿಲ್ಲ ಅಂತ ಆದರೆ ಅತಃ ಪ್ರಮಾಣ ಸಿದ್ಧತ್ವೇ ತದ್ ಅಪಲಾಪ ಯುಕ್ತೇ. ಪ್ರಮಾಣದಿಂದ ಸಿದ್ಧವಾದ ಒಂದು ಭೇದವನ್ನು ಅಪಲಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭೇದ ಒಪ್ಪಲೇಬೇಕು. ಎರಡು ರೀತಿ ಹೇಳಿದ್ರಾಗಲಿ. ಒಂದು ಉಪಜೀವಿ ವಿರೋಧ ಬರುವುದರಿಂದ, ಇನ್ನೊಂದು ಪ್ರತ್ಯಕ್ಷ ಮತ್ತು ಅನುಮಾನಗಳ ಪ್ರಾಬಲ್ಯ ಎಂಬತಕ್ಕಂಥದ್ದು ಭೇದಕ್ಕೆ ಇರೋದರಿಂದ ಅಭೇದ ವಾಕ್ಯ ದುರ್ಬಲವಾಗುತ್ತೆ ಅಂತ ಎರಡು ಮಾತು ಹೇಳಿದರು. ಅಪ್ರಮಾಣ ಸಿದ್ಧತ್ವೇ ಚ ಭೇದ ಪ್ರಮಾಣಸ್ಯ ಅನುವಾದಿತ್ವ ಭಾವಾಚ್ಯ ನ ಭೇದವಾಕ್ಯಾನಂ ದೌರ್ಬಲ್ಯಂ. ಅದನ್ನು ಒಟ್ಟು ಉಪಸಂಹಾರ ಮಾಡಿದಾಗ ಏನು? ಅಪ್ರಮಾಣ ಸಿದ್ಧತ್ವೇ ಚ ಅಂದರೆ ಅಪ್ರಮಾಣ ಸಿದ್ಧತ್ವ ಅಂದರೆ ಏನು? ಅಸತಃ ಸತಜಾಯಿತೆ ಅನ್ನುವಂಥ ಅಲ್ಲ. ಐಕ್ಯವಾಕ್ಯಕ್ಕೆ ಅಪ್ರಮಾಣ, ಐಕ್ಯವಾಕ್ಯ ಅಪ್ರಮಾಣ ಸಿದ್ಧ ಮಾಡಿ ಭೇದ ವಾಕ್ಯಗಳಿಗೆ ಅನುವಾದಿತ್ವ ಅಂದರೆ ಪ್ರಮಾಣಗಳಿಂದ ಸಿದ್ಧವಾಗಿಲ್ಲ, ಪ್ರಮಾಣಗಳಿಂದ ಸಿದ್ಧವಾಗದೇ ಇದ್ದು ಯಾವುದು ಅಪೂರ್ವತೆ ಉಂಟೋ ಅದು ಮಾತ್ರ ಯಾವುದು ಪ್ರಬಲ ಅಂತ ನೀ ಹೇಳೋದಾದರೆ ಅಪ್ರಮಾಣ ಸಿದ್ಧತ್ವೇಚ ಭೇದ ಪ್ರಮಾಣಸ್ಯ ಅಂದರೆ ಏನು? ಭೇದದ ಪ್ರಮಾಣ ಯಾವುದು? ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಸಿದ್ಧವಾಗಿದೆ ಅಂತಾಯಿತು. ಹಾಗಾದರೆ ಅನುವಾದಿತ್ವವು ಕೂಡ ಇಲ್ಲ ಅಂತಾಯಿತು. ಯಾಕೆ? ಪ್ರತ್ಯಕ್ಷ ಅನುಮಾನದಿಂದ ಸಿದ್ಧವಾದಕ್ಕೆ ಅನುವಾದಿತ್ವ ಎಲ್ಲಿ ಬರುತ್ತೆ? ನಾ ಭೇದವಾಕ್ಯಾನಂ ದೌರ್ಬಲ್ಯಂ ಅಂತ ಎಷ್ಟು ಟೀಕಾರಾಯರ ಮಧ್ವಾಚಾರ್ಯ ವಾಕ್ಯಗಳು ಅದನ್ನು ಬಿಡಿಸ್ತಾರೆ. ನನ್ವೇತದ್ ವಿಪರೀತ ಮುಚ್ಚದೆ ಅಂದ್ರವರು. ಏನ್ರಿ ನಾವು ಹೇಳಿದ್ದೇನೋ ನೀವು ಹೇಳೋದೇನೋ ವಿಪರೀತವನ್ನು ಹೇಳ್ತಾ ಇದ್ದೀರಿ ಅಂದರೆ ಹಾಗಾದರೆ ಇದ್ದೇನೋ? ನನ್ವೇತದ್ ವಿಪರೀತ ಮುಚ್ಚದೆ ಅಂದರೆ ಏನು? ಪುನಃ ಅನುವಾದ ಮಾಡಬೇಕು ನಾವೆಲ್ಲ, ಹಿಂದಿದ್ದೆಲ್ಲ. ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಸಿದ್ಧವಾಗಿದ್ದರೂ ಕೂಡ ಭೇದ ಎಂಬತಕ್ಕಂಥದ್ದು ಭೇದ ವಾಕ್ಯಗಳು ಅಂದರೆ ಅದು ದ್ವಾಸಪರ್ಣ ಇತ್ಯಾದಿ ವಾಕ್ಯಗಳು ಅಪೂರ್ವತೆ ಇರೋದರಿಂದ ಪ್ರಬಲವಾಗಿರತಕ್ಕಂಥ ಅಭೇದ ವಾಕ್ಯಗಳಿಂದಲೇ ಏನು ಮಾಡಬೇಕು? ಭಾದವನ್ನು ಹೇಳಬೇಕು ಅಂತ ಅವರು ಹೇಳಿದರು. ಹಾಗೆ ಹೇಳೋದಾದ್ರೆ ನಾವೇನು ಮಾಡಿದ್ವಿ? ಅದಕ್ಕೇನು ಪ್ರತಿಬಂಧಿ ನಾವು ಕೊಟ್ಟರೆ ನಾವು ಹಾಗಾದರೆ ಯಾವುದು ಇದಂ ವಾ ಅಗ್ರೇ ನೈವ ಕಿಂಚನ ಆಸೀತ್ ಅಸತಃ ಸದಜಾಯತೆ ಎಂಬತಕ್ಕಂಥ ವಾಕ್ಯಗಳಿಗೂ ಕೂಡ ಮೇಲ್ನೋಟಕ್ಕೆ ಏನು ಅರ್ಥ ಬರುತ್ತೋ ಅದೇ ಅರ್ಥ ಅಂತ ಆಗಿಯೇ ನಿಮ್ಮ ಪ್ರಕಾರ ಅಸತ್ತಿನಿಂದ ಸತ್ತು ಹುಟ್ಟಲಿ ಎಂಬತಕ್ಕಂಥದ್ದು ಸರ್ವಪ್ರಮಾಣ ವಿರುದ್ಧವಾದದ್ದು. ಸರ್ವಪ್ರಮಾಣ ವಿರುದ್ಧವಾದದ್ದು ಕೂಡ ಶಾಸ್ತ್ರಾರ್ಥ ಆಗೋದಾದರೆ ನೀವು ಹೇಳಿದಂತೆ ಅಸತ್ತಿನಿಂದ ಸತ್ತು ಹುಟ್ಟಿದೆ ಎಂಬತಕ್ಕಂಥ ಮೇಲ್ನೋಟಕ್ಕೆ ಕಾಣತಕ್ಕಂಥ ಅರ್ಥವನ್ನು ಕೂಡ ಸರಿಯಾದ ಪ್ರಮಾಣ ಅಂತ ತಿಳ್ಕೊಂಡು ನಾವು ಈ ವಾಕ್ಯದ ವಿರೋಧ ಬರುವುದರಿಂದ ಯಾವುದ್ಯಾವುದು ಹುಟ್ಟಿದು ಅಂತ ಹೇಳ್ತಾ ಇರೋದು ಎಲ್ಲವೂ ಕೂಡ ಅಸತ್ತಿನಿಂದಲೇ ಹುಟ್ಟಿದ್ದು ಅಂತ ಯಾಕೆ ಹೇಳಬಾರ್ದು? ಹಾಗಾದ್ರೆ ಮಹಾತಾತ್ಪರ್ಯಲ್ಲಿ ಅಸತ್ತಿನಿಂದ ಸತ್ತು ಹುಟ್ಟಿದ್ದು ಅಂತಾನೆ. ವಿಷ್ಣು ಬೇಡ, ಬ್ರಹ್ಮನು ಬೇಡ, ಯಾರೂ ಬೇಡ ಅಂತ ಆಗೋಯ್ತು ಈಗ. ಇತ್ಯಾದೀನಾಂ ಅದು ಅಂತ ನಾವು ಹೇಳಿದ್ದೀಗ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಹೇಳಿದ್ದೇನೋ ನೀವು ಹೇಳೋದೇನೋ ನೀವು ಅರ್ಥ ನಾವು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ. ಏನದು? ನನ್ವೇತದ್ ವಿಪರೀತ ಮುಚ್ಚತೆ. ನಾವು ಹೇಳಿದ್ದೇನು? ಪ್ರಮಾಣಾಂತರ ಸಂವಾದವತಾಂ ಭೇದವಾಕ್ಯಾನಾಂ ಪ್ರಾಬಲ್ಯಂ ತದ್ರಹಿತಾನಂ ಐಕ್ಯವಾಕ್ಯಾನಂ ದೌರ್ಬಲ್ಯಂ ಇತಿ ನೀವು ಹೇಳಿದ್ದದು.
ಅಂದರೆ ನೀವು ಅಂದರೆ ಪ್ರತಿವಾದಿಗಳಾದ ನಾವು ಏನು ಹೇಳಿದ್ದೀರಿ? ಭೇದವಾಕ್ಯಗಳು ಪ್ರಮಾಣಾಂತರವಾದ ಸಂವಾದವುಳ್ಳಂತಹ ಭೇದವಾಕ್ಯಗಳು ಪ್ರಬಲ, ಪ್ರತ್ಯಕ್ಷ ಮತ್ತು ಅನುಮಾನಗಳ ಸಂವಾದವುಳ್ಳಂತಹ ಭೇದವಾಕ್ಯಗಳಿಗೆ ಪ್ರಾಬಲ್ಯ, ತದ್ರಹಿತವಾದಕ್ಕಂಥ ಐಕ್ಯವಾಕ್ಯಗಳಿಗೆ ದೌರ್ಬಲ್ಯ ಅಂತ ಹೇಳಿದೆ. ಇದು ವಿಪರೀತ ಅಂತ ಹೇಳ್ತಾರೆ. ಯಾಕೆ? ಯತಃ ಯಾವತ್ತೂ ಕೂಡ ಸಂವಾದ ಎಂಬುದಕ್ಕಂಥದ್ದು ಅಪೂರ್ವತ ವಿರೋಧಿ. ಅದು ಸಂವಾದ ಇತ್ತು ಅಂದರೆ ಅಪೂರ್ವತೆ ಇರೋದಿಲ್ಲ, ಅಪೂರ್ವತ ಇದ್ದರೆ ಸಂವಾದ ಇರಬಾರ್ದು. ಅವರು ಹೇಳ್ತಾರೆ ಯತಃ ಸಂವಾದ ಅಪೂರ್ವತಾ ವಿರೋಧಿ ತದ್ರಾಹಿತ್ಯಂ ಅಪೂರ್ವತ ಹೇಳು. ತದ್ರಾಹಿತ್ಯ ಅಂದರೆ ಏನು? ಸಂವಾದ ರಾಹಿತ್ಯವೇ ಅಪೂರ್ವತೆಗೆ ಹೇಳು. ಇಲ್ಲ, ಅಪೂರ್ವತೆ ಇದೆ ಅಂತ ನೀವು ಕೂಡ ಒಪ್ಪಿದ್ದೀರಿ, ನಾವು ಹೇಳಿದಾಗ ನಾವು ಒಪ್ಪಿಸಿದ್ದೀವಿ ನಿಮ್ಮನ್ನು. ಈಗ ನೀವೇನು ಹೇಳ್ತಾ ಇದ್ದೀರಿ? ಸಂವಾದ ಇದೆ ಅಂತ ಹೇಳ್ತಾ ಇದ್ದೀರಿ. ಸಂವಾದ ಈ ಕಡೆ ಅಪೂರ್ವತೆಯಲ್ಲಿ ಬರುತ್ತೆ ಅಂತ, ಇದು ವಿಪರೀತ ಅಂತ. ಅಪೂರ್ವತಾಚ ಪ್ರಾಬಲ್ಯ ಲಿಂಗತೆಯ ಪ್ರಸಿದ್ಧ. ಪ್ರಾಬಲ್ಯಕ್ಕೆ ಲಿಂಗ ಯಾವುದು ಎಂಬುದಾಗಿ ಯಾವುದು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಇದಿಷ್ಟು ಕೂಡ ಪ್ರಾಬಲ್ಯ ನಿರ್ಣಾಯಕ ಎಂಬುದಾಗಿ ಲಿಂಗವಾಗಿ ಪ್ರಸಿದ್ಧವಾಗಿದೆ. ಯಾವುದು? ಅಪೂರ್ವತೆ ಎಂಬತಕ್ಕಂಥದ್ದು. ತತಃ ಪ್ರಮಾಣಾಂತರ ಅಪ್ರಾಪ್ತಂ, ಬೇರೆ ಪ್ರಮಾಣದಿಂದ ಪ್ರಾಪ್ತವಲ್ಲದ ಅಪೂರ್ವಂ ಅರ್ಥಂ ಪ್ರತಿಪಾದಯತಾಂ ಐಕ್ಯವಾಕ್ಯಾನಾಮೇವ ಪ್ರಾಬಲ್ಯಂ, ಅದೇ ಪ್ರಬಲ. ಅನ್ಯೇಷಾಮಪಿ ವಾಕ್ಯಾನಂ ತದೇಕವಾಕ್ಯತ್ವಾತ್. ಇನ್ನು ಬೇರೆ ಬೇರೆ ವಾಕ್ಯಗಳು ಏನೇನಿದೆ ಸತ್ಯಂ ಜ್ಞಾನವಂತಂ ಅದೆಲ್ಲೂ ಕೂಡ ಈ ಒಂದು ಮಹಾ ತಾತ್ಪರ್ಯಕ್ಕೆ ಅಲ್ಲೇ ಅದು ಪರಿವಸಾನ ಹೊಂದುವುದರಿಂದ ಎಲ್ಲ ವಾಕ್ಯಗಳು ಕೂಡ ಐಕ್ಯವಾಕ್ಯದಲ್ಲೇ ತಾತ್ಪರ್ಯ ಅಂತ ಹೇಳಿದಾಗಾಯಿತು ಆಗಮಗಳಿಗೆ. ಅನ್ಯೇಷಾಮಪಿ ವಾಕ್ಯಾನಂ ಅಂದರೆ ಯಾವುದು? ಸತ್ಯಂ ಜ್ಞಾನವಂತಂ ಬ್ರಹ್ಮ ಇತ್ಯಾದಿ ವಾಕ್ಯಗಳು ಏನಿದೆ ಬೇರೆ ವೇದ ವಾಕ್ಯಗಳು ತದೇಕ ವಾಕ್ಯತ್ವ ಅಂದರೆ ಮೂಲ ಎಲ್ಲ ಹೇಳಲಿಕ್ಕೂ ಕೂಡ ತಾತ್ಪರ್ಯ ಏನಪ್ಪ ಅಂದರೆ ಅಲ್ಲಿಗೇನೆ ಐಕ್ಯ ಹೇಳುವುದರಲ್ಲೇ ತಾತ್ಪರ್ಯ. ಜೀವೈಶ್ವರ ಐಕ್ಯ ಸರ್ವಾಗಮಾನ ಮಹಾತಾತ್ಪರ್ಯ ಮಿತಿ ಅಂತ ಅವ್ರು ಹೇಳೋರು. ಅತ್ರ ವಕ್ತವ್ಯಂ, ಅವನ್ನು ನಾವು ಪ್ರಶ್ನೆ ಹಾಕಬೇಕು. ಕಿಂ ಪ್ರಮಾಣಾಂತರ ವಿರೋಧೇಪಿ ಅಪೂರ್ವತಾ ಮಾತ್ರ ಆಶ್ರಿತ್ಯ ಏತದುಚಿತೆ ಉತ ತದವಿರೋಧೇ ಅಂತ ಕೇಳ್ತೀವಿ ನಾವು. ಏನಪ್ಪ ಹಾಗಾದರೆ ನಿಮ್ಮ ಪ್ರಕಾರ ಪ್ರಮಾಣಾಂತರ ವಿರೋಧ ಇದ್ದರೂ ಕೂಡ ಕೇವಲ ಅಪೂರ್ವತಾ ಮಾತ್ರ ಇದ್ದರೆ ಸಾಕು ಅಂತ ನನ್ನ ಅಭಿಪ್ರಾಯವೋ? ಅಪೂರ್ವತೆ ಇದ್ದ ಮಾತ್ರಕ್ಕೆ ಅದು ಪ್ರಾಬಲ್ಯ, ಪ್ರಮಾಣಾಂತರ ವಿರೋಧ ಇದ್ದರೂ ಪರವಾಗಿಲ್ಲ ಅಂತ ಅಭಿಪ್ರಾಯವೋ? ಉತ ತದವಿರೋಧೇ, ಪ್ರಮಾಣಾಂತರ ವಿರೋಧ ಇಲ್ಲದೇ ಇರುವಾಗ ಅಪೂರ್ವತೆ ಎಂಬತಕ್ಕಂಥದ್ದು ಪ್ರಾಬಲ್ಯ ಅಂತ ಹೇಳ್ತೀವೋ ಅಂತ ನಾವು ಪ್ರಶ್ನೆ ಹಾಕ್ಕೊತೀವಿ. ಆದ್ಯ ಅತಿಪ್ರಸಂಗಮಾಹ ಸರ್ವೇತಿ. ಸರ್ವಪ್ರಮಾಣ ವಿರುದ್ಧವಾಗಿದ್ದರೂ ಕೂಡ ಏನಾಯಿತು? ಅದು ಅಪೂರ್ವತೆ ಇದ್ದರೆ ಸಾಕು ಅಂತ ಹೇಳೋದಾದರೆ ಅಂಥ ವಾಕ್ಯ ನಾವು ತೋರಿಸ್ತೇವೆ. ಯಾವುದು? ಸರ್ವಪ್ರಮಾಣ ವಿರುದ್ಧಾನಾಂ ಐಕ್ಯವಚನಾನಾಮೇವ ಅಪೂರ್ವತಾ ಮಾತ್ರ ಪ್ರಾಬಲ್ಯ ಅಂಗೀಕಾರೇ. ಹಂಗೊಪ್ಪಿದರೆ ತಥಾ ಅನ್ಯೇಷಾಮಪಿ ವಾಕ್ಯಾನಾಂ ತದೇಕ ವಾಕ್ಯತಾಂ ವ್ಯಾಖ್ಯಾಯ. ಐಕ್ಯವಾಕ್ಯಗಳಿಗೆ ತಾತ್ಪರ್ಯ ಪರ್ಯವಸಾನ ಎಲ್ಲ ವಾಕ್ಯಗಳು ಕೂಡ ಐಕ್ಯವಾಕ್ಯದಲ್ಲೇ ಅಂತ ನೀವು ಹೇಳೋದಾದರೆ ಸರ್ವಾಗಮಾನಾಂ ಜೀವೇಶ್ವರ ಐಕ್ಯ ಮಹಾತಾತ್ಪರ್ಯ ಅಂಗೀಕಾರೇ ಒಪ್ಪಿದರೆ ಇದಂ ವ ಅಗ್ರೆ ಇತ್ಯಾದೀನಾಂ ವಾಕ್ಯಾನಾಂ ಪ್ರಾಬಲ್ಯಂ ಅಂಗೀಕರ್ತವ್ಯಂ, ಅದು ಒಪ್ಪಬೇಕಾದೀತು. ಕುತಃ ಅವಿಚಾರೇಣ ಪ್ರತೀಯಮಾನಸ ತದತ್ಸರ್ವಪ್ರಮಾಣ ವಿರುದ್ಧತ್ವ. ಅದು ಏನು ವಿಮರ್ಶೆ ಇಲ್ಲದೇನೆ ಮೇಲ್ನೋಟಕ್ಕೆ ನೋಡಿದ್ರೆ ಏನು ಕಂಡು ಬರುತ್ತದೋ ಅಪೂರ್ವತೆ ಅರ್ಥ ಹೇಳ್ತಾ ಇದೆ. ಏನು ಅಪೂರ್ವತೆ? ಶೂನ್ಯದಿಂದ ಸತ್ತು ಹುಟ್ಟಿತು ಅಂತ ಎಲ್ಲಾದರೂ ನಾವು ನೋಡಿದ್ದೀವಿ. ಅಂಥ ಅಪೂರ್ವತೆ ಇದು. ತದತ್ತಸ್ಯ ಸರ್ವಪ್ರಮಾಣ ವಿರುದ್ಧತ್ವ, ಎಲ್ಲ ಪ್ರಮಾಣ ವಿರುದ್ಧ ಇದು. ಯಾವುದು? ಶೂನ್ಯದಿಂದ ಸತ್ತಾದ ಹುಟ್ಟೋದು. ಆದರೆ ಅಪೂರ್ವತೆ ಇದೆ. ನಾವು ಎಲ್ಲಿಯೂ ಕೂಡ ಪ್ರಪಂಚದಲ್ಲಿ ಸತ್ತಿನಿಂದ ಸತ್ತು ಹುಟ್ಟಿದೆ ಅಷ್ಟೇ ಹೊರತಾಗಿ ಅಸತ್ತಿನಿಂದ ಸತ್ತು ಹುಟ್ಟಿ ಕೇಳಿ ಅಪೂರ್ವತೆ ಇದೆ. ಹಾಗೆ ಎಲ್ಲ ನಿಮ್ಮ ಪ್ರಕಾರ ಪ್ರಾಬಲ್ಯ ಬಂತು ಈ ವಾಕ್ಯಗೆ. ಎಲ್ಲ ವಾಕ್ಯಗಳು ಕೂಡ ಇದರಲ್ಲೇ ಪರಿವಸಾನ ಆಯಿತು. ಆದ್ದರಿಂದ ಸರ್ವಾಗಮಗಳಿಗೂ ಕೂಡ ಅಸತ್ತಿನಿಂದ ಸತ್ತು ಹುಟ್ಟೋದು ಎಂಬುದರಲ್ಲೇ ತಾತ್ಪರ್ಯ ಅಂತ ಹೇಳೋಣ. ಸರ್ವಪ್ರಮಾಣ ವಿರುದ್ಧತ್ವ, ಪ್ರಮಾಣ ಅಸಿದ್ಧತ್ವ, ಅದು ಅಪೂರ್ವತ ಲಾಭಾತಿಥಿ ವಾಯಪ್ತು ಅಲ್ವಾ? ಸರ್ವಪ್ರಮಾಣಗಳು ಸಿದ್ಧ ಆಗಿಲ್ಲ, ಯಾವ ಪ್ರಮಾಣ ಸಿದ್ಧ ಆಗಿಲ್ಲ. ಸರ್ವ ಪ್ರಮಾಣಗಳಿಂದ ಅಸಿದ್ಧವಾಗಿದೆ, ಅಪೂರ್ವತ ಬೇರೆ ಇದೆ. ಆದ್ದರಿಂದ ನೀ ಹೇಳತಕ್ಕಂಥ ಕಾರಣ ಬಂತು. ತಥಾಚ ಅನ್ಯೇಷಾಮಪಿ ವಾಕ್ಯಾನಾಂ, ಬೇರೆ ವಾಕ್ಯಗಳಿಗೂ ಕೂಡ ಯಾವುದು ಸತ್ಯಂ ಜ್ಞಾನವಂತಂ ಬ್ರಹ್ಮ ಅಥವಾ ನೀ ಹೇಳತಕ್ಕಂಥ ವಾಕ್ಯ ಎಲ್ಲೂ ಕೂಡ ತದೇಕ ವಾಕ್ಯತಾಮಾದಾಯ ಅಂದರೆ ಎಲ್ಲ ತಾತ್ಪರ್ಯ ಅಸತ್ತ. ಅಂದರೆ ಯಾವುದು? ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನು ಜಾತ ಜೀವಂತೆ ಎಂಬಲ್ಲೂ ಕೂಡ ಯತಃ ಅಂದರೆ ಯಾವುದು? ಅಸತ್ತ ಇರತಕ್ಕಂಥ ಅಂದರೆ ಅದರಿಂದಲೇ ಹುಟ್ಟಿದ್ದು ಅಂತ ಅರ್ಥ
ಅಂತ ಹೀಗೆ ಮಾಡ್ಕೊಂಡು ನಾವು ಎಲ್ಲವೂ ತದೇಕ ವಾಕ್ಯತ್ವವನ್ನು ಉಂಟು ಮಾಡಿ ನಾವು ಸಮಸ್ತ ವೇದಗಳು ಕೂಡ ಅಸತ್ತಿನಿಂದ ಸತ್ ಹುಟ್ಟು ಅಂತ ಯಾಕೆ ಹೇಳಬಾರದು? ವಾಕ್ಯಾನಾಮಪಿ ತದೇಕ ವಾಕ್ಯತಾಮಾದಾಯ ತತ್ರ ಶೂನ್ಯಸ್ಯೈವ ಜಗತ್ಕಾರಣತ್ವೇ ಶೂನ್ಯವೇ ಜಗತ್ಕಾರಣ ಅಂತ ಸಿದ್ಧಾಯಿತು. ಸರ್ವಾಗಮಾನ ಮಹಾತಾತ್ಪರ್ಯ ಅಂಗೀಕಾರ್ಯಂ. ಹಾಗಾದರೆ ಶೂನ್ಯವೇ ಸರ್ವ ಜಗತ್ಕಾರಣ ಎಂಬ ವಿಚಾರದಲ್ಲಿ ಮಹಾತಾತ್ಪರ್ಯ ಅಂತ ಯಾಕೆ ಒಪ್ಪಬಾರದು? ಅವಿಶೇಷ. ಯಾಕೆ ಸರ್ವಪ್ರಮಾಣ ವಿರುದ್ಧವಾದರೂ ಕೂಡ ಅಪೂರ್ವತೆ ಇದ್ದರೂ ಸಾಕು ಅಂದರೆ ಸರ್ವಪ್ರಮಾಣ ವಿರುದ್ಧವಾಗಿದ್ದಿದ್ದು ಎಲ್ಲಿಯೂ ಕೂಡ ನಮಗೆ ಸತ್ತಾದ ವಸ್ತುವಿನಿಂದ ಸತ್ತಾದ ವಸ್ತು ಹುಟ್ಟಿದ ಕಂಡಿದೆ, ಅಸತ್ತಾದ ವಸ್ತುವಿನಿಂದ ಸತ್ತು ಹುಟ್ಟಿದ ಕಂಡಿಲ್ಲ. ಆದ್ದರಿಂದ ಅಪೂರ್ವತೆ ಇರುವುದರಿಂದ ಎಲ್ಲ ವೇದವಾಕ್ಯಗಳು ಕೂಡ ಇದರಲ್ಲೇ ತಾತ್ಪರ್ಯ ಅಂತ ಹೇಳಬಾರದು. ಯಾಕೆಂದರೆ ನೀನು ಹೇಳಿದ ಒಂದು ಐಕ್ಯವಾಕ್ಯಕ್ಕೂ ಇದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಇದಾನಿಂ ಅರ್ಥಸ್ಯ ಇದಾನಿಂ ಇತ್ಯಾದೀನಾಂ ಅರ್ಥಸ್ಯ ಇದು ಸಂಬಂಧ. ಅಲ್ಲಿ ಇತ್ಯಾದೀನಾಂ ಅಂತ ಮೂಲದಲ್ಲಿ ಏನು ಹೇಳಿದ್ದಾರೆ ಅದು ನಮಗೆ ಎಲ್ಲಿಗೆ ಅನ್ವಯ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೇ ಇತ್ಯಾದೀನಾಂ ಏವ ಅವಿಚಾರೇಣ ಅಂದರೆ ಅನ್ವಯ ಸರಿ ಬರಲ್ಲ. ಇತ್ಯಾದೀನಾಂ ಎಲ್ಲದು ಇತ್ಯಾದೀನಾಂ ಅರ್ಥಸ್ಯ ಅಂತ ಅಲ್ಲಿಗಿಟ್ಕೋಬೇಕು ನಾವು. ಇತ್ಯಾದೀನಾಂ ಅರ್ಥಸ್ಯ ಇದಂ ವಾ ಅಗ್ರೆ ಅನೇಕ ಕಿಂಚನ ಆಸೀತ್. ಪ್ರಳಯ ಕಾಲದಲ್ಲಿ ಏನು ಇದ್ದಿಲ್ಲ, ಶೂನ್ಯದಿಂದ ಸತ್ ಹುಟ್ಟಿದು ಇತ್ಯಾದಿ ವಾಕ್ಯಗಳಿದೆ. ಇತ್ಯಾದಿ ಪ್ರತೀಯಮಾನಸ್ಯ ಅರ್ಥಸ್ಯ ಅಲ್ಲಿಯೂ ಕೂಡ ನಮಗೆ ಮೇಲ್ನೋಟಕ್ಕೆ ತೋರ್ತಕ್ಕಂಥ ಅರ್ಥ ಏನಿದೆ ಅದು ಕೂಡ ಸರ್ವ ಪ್ರಮಾಣ ವಿರುದ್ಧ ಈಗ ಅನ್ವಯ ಬಂತು ಈಗ ಅಲ್ವಾ? ಇಲ್ಲಿ ಪ್ರಶ್ನೆ, ಇಲ್ಲಿ ಸರ್ವಪ್ರಮಾಣ ವಿರುದ್ಧಾನ ಐಕ್ಯವಚನಾಮೇವ ಅಪೂರ್ವತ ಅಂತ ಹೇಳಿದ್ರೆ ಎಲ್ಲಿ ಸರ್ವೇ ಇತಿ ಟೀಕೆನಲ್ಲಿ ಏನು ಆದ್ಯ ಪ್ರಸಂಗ ಸರ್ವಪ್ರಮಾಣ ವಿರುದ್ಧ ಇದ್ರೂ ಕೂಡ ಅಪೂರ್ವತ ಮಾತ್ರ ಇದ್ರೆ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ 2ನೇ ಸಾಲಲ್ಲಿ ಅಪೂರ್ವತೆ ಅಂದ್ರೇ ಸರ್ವ ಪ್ರಮಾಣ ರಾಹಿತ್ಯ ಅಂತ ಹೇಳಿದ್ದಾರೆ. 2ನೇ ಸಾಲಲ್ಲಿ ಯತಃ ಸಂವಾದೋ ಅಪೂರ್ವತ ವಿರೋಧಿ ತದ್ ರಾಹಿತ್ಯಮೇವ ಅಪೂರ್ವತ. ಅದು ಪೂರ್ವಪಕ್ಷ. ಅದು ಯತಃ ಅವನು ಹೇಳ್ತಾ ಇರೋದು, ನೀವು ಹೇಳ್ತಾ ವಿಪರೀತ ಹೇಳ್ತಾ ಇದ್ದೀರಿ ಅಂತ. ಹೇಗೆ ವಿಪರೀತ ಅಂದರೆ ನೀವು ಪ್ರತ್ಯಕ್ಷ ಅನುಮಾನಗಳ ಸಂವಾದವಿರುವ ಭೇದ ವಾಕ್ಯವನ್ನು ಕೊಡ್ತಾ ಇದ್ದೀರಿ ನೀವು ಅಲ್ವಾ? ಆದರೆ ಸಂವಾದ ಎಲ್ಲಿತ್ತು ಅಂದರೆ ಅಲ್ಲಿ ಅಪೂರ್ವತೆ ಹೋಗ್ತಾ ಇದ್ದೀರಿ ನೀವು. ಸಂವಾದ ಈ ಕಡೆ ಅಪೂರ್ವತೆ ಎಲ್ಲಿರುತ್ತೆ? ಅಪೂರ್ವತ ಅಂದರೆ ಸಂವಾದ ಇಲ್ಲ ಅಂತ ಅರ್ಥ. ಮತ್ತಿಲ್ಲಿ ಸರ್ವಪ್ರಮಾಣ ವಿರುದ್ಧನ ಐಕ್ಯವಚನ ಏವ ಅಪೂರ್ವತ ಅಂದರೆ ಸರ್ವಪ್ರಮಾಣ ಇಲ್ಲದೆ ಇದ್ರೂ ಅಪೂರ್ವತ ಮಾತ್ರ ಅಂತ ಹೆಂಗೆ ಬರುತ್ತಿದೆ? ಅದೇ ಪ್ರತ್ಯಕ್ಷ ಮತ್ತು ಅನುಮಾನಗಳ ಇವಾಗ ಅಪೂರ್ವತೆ ಅಂದರೆ ಸರ್ವಪ್ರಮಾಣ ವಿರುದ್ಧ ಇರಬೇಕು. ಹಾಗಲ್ಲಪ್ಪ. ಸರ್ವಪ್ರಮಾಣ ವಿರುದ್ಧವಾಗಿರತಕ್ಕಂಥ ಐಕ್ಯ ಮಾತುಗಳಿಗೆ ಸರ್ವಪ್ರಮಾಣ ವಿರುದ್ಧವಾದದ್ದು ಐಕ್ಯವಚನ. ಯಾಕೆ? ಪ್ರತ್ಯಕ್ಷದಿಂದ ಭೇದ ಕಂಡು ಬರ್ತಾ ಇದೆ, ಅನುಮಾನದಿಂದ ಭೇದ ಕಂಡು ಬರ್ತಾ ಇದೆ, ಆಗಮದಿಂದಲೂ ಕೂಡ ನಮಗೆ ಭೇದವೇ ತೋರ್ತಾ ಇದೆ. ಇಷ್ಟು ಇರುವಾಗ ಸರ್ವಪ್ರಮಾಣ ವಿರುದ್ಧವಾಗಿರತಕ್ಕಂಥದ್ದಾಯಿತು ಐಕ್ಯವಚನ ಎಂಬುದು. ಆದರೆ ಐಕ್ಯವಚನ ಏನಿದೆ ಅದಕ್ಕೆ ಅಪೂರ್ವತೆ ಇದೆ. ಯಾಕೆ? ಭೇದ ಎಂಬತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ಸಿದ್ಧ ಆಗಿದೆ. ಆದರೆ ಐಕ್ಯ ನಮಗೆ ಯಾವತ್ತೂ ಸಿದ್ಧ ಆಗಿಲ್ಲ. ಹಾಗಾದ್ರೆ ಅಪೂರ್ವವಾದ ವಿಷಯವನ್ನು ಹೇಳ್ತಾ ಇದೆ ಅಂತ ಹೇಳಿದಾಗಾಯಿತು ಐಕ್ಯ ವಾಕ್ಯಗಳು. ಅಂದರೆ ಅಪೂರ್ವತೆ ಅಂದರೆ ಸರ್ವಪ್ರಮಾಣ ವಿರುದ್ಧ ಇರಬೇಕು. ಹೆಂಗೆ ಅನ್ವಯ ಮಾಡ್ತೀವಿ? ಇಲ್ಲಿ ಹೇಳಿದ್ರೆ ಸರ್ವಪ್ರಮಾಣ ವಿರುದ್ಧ ನಾವು ಹೇಳ್ತಾ ಇರೋದು ಏನಂದರೆ ಸರ್ವಪ್ರಮಾಣ ವಿರುದ್ಧವಾದದ್ದು ಐಕ್ಯವಚನಗಳು. ಸರ್ವಪ್ರಮಾಣ ವಿರುದ್ಧವಾದ್ದು ಐಕ್ಯವಚನ. ಇಷ್ಟೊತ್ತು ಸಮರ್ಥನೆ ಮಾಡಿದ್ದು ಅದನ್ನೇ. ಹಾಗೆ ಐಕ್ಯ ವಾಕ್ಯಗಳೆಲ್ಲೂ ಕೂಡ ಸರ್ವಪ್ರಮಾಣ ವಿರುದ್ಧ ಅಂಥೇಳಿ ನಾವು ಹೇಳಿದ್ದೇವೆ. ನೀನು ಒಪ್ಪಿದ್ದೀಗ ಅದನ್ನು ಅಲ್ವಾ? ಯಾಕೆ? ಅನುವಾದತ್ವ ಹೇಳಬೇಕಾದ ಪ್ರಮಾಣಗಳನ್ನು ಸಿದ್ಧ ಆಗಿರಬೇಕು. ಹಾಗೆ ಸರ್ವಪ್ರಮಾಣಗಳಿಗೆ ವಿರುದ್ಧವಾದ ಮಾತಾಯಿತು ಐಕ್ಯ ಎಂಬುದು. ಆದರೆ ಐಕ್ಯ ಎಂಬುದಕ್ಕಂಥದ್ದು ನಮಗೆ ಯಾವುದೇ ಪ್ರಮಾಣದ ಸಿದ್ಧ ಆಗಿಲ್ಲ, ಭೇದ ಸಿದ್ಧ ಆದಂತೆ. ಆದ್ದರಿಂದ ಅಪೂರ್ವತೆ ಬಂತು. ಕೇವಲ ಅಪೂರ್ವತೆ ಇರೋ ಮಾತ್ರದಿಂದ ಸರ್ವಪ್ರಮಾಣ ವಿರುದ್ಧವಾದರೂ ಅಪೂರ್ವತ ಇರೋದರಿಂದ ಮಾತ್ರ ನೀವು ಅದಕ್ಕೆ ಪ್ರಾಬಲ್ಯ ಹೇಳೋದಾದರೆ ಈ ವಾಕ್ಯ ಕೂಡ ಪ್ರಾಬಲ್ಯ ಹೇಳುವಂಥ ವಾಕ್ಯ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಸರ್ವಪ್ರಮಾಣ ವಿರುದ್ಧ ಅಂದ್ರೇ ಅಪೂರ್ವತೆ. ಆದ್ದರಿಂದ ಸರ್ವಪ್ರಮಾಣ ವಿರುದ್ಧ ಇದ್ದು ಐಕ್ಯ ಇದು ಮಾತ್ರ ಅಪೂರ್ವತ ಮಾತ್ರ ಹೇಗಿರುತ್ತೆ? ಅದೇನಪ್ಪ, ಅಪೂರ್ವತ ಮಾತ್ರದಿಂದ ಪ್ರಾಬಲ್ಯ ಒಪ್ಪೋದಾದರೆ ಸರ್ವಪ್ರಮಾಣ ವಿರುದ್ಧವಾಗಿದೆ ಐಕ್ಯವಚನಗಳು. ಆದರೆ ಅಪೂರ್ವತೆ ಇರೋದ್ರಿಂದ ಅಪೂರ್ವತ ಮಾತ್ರ ಇರೋದು, ಇನ್ನೇನು ಇಲ್ಲ ಐಕ್ಯವಾಕ್ಯಕ್ಕೆ. ಅಪೂರ್ವತ ಅಂದ್ರೇ ಸರ್ವಪ್ರಮಾಣ ವಿರುದ್ಧ. ಏನು ಹಾಗೆ ಹೇಳ್ತೀವಿ? ಅದನ್ನೇ ಇದು ಮಾಡ್ಕೊತಾ ಇದ್ದೀರಿ ನಾವು.
ತದ್ರಾಹಿತ್ಯಮೇವ ಅಪೂರ್ವತಾ ಹೇತು ಅಂತ ಇದೆ. ಅಲ್ಲ ಈಗ ಪೂರ್ವ ಪಕ್ಷ ಏನು ಮಾಡಿಕೊಂಡ್ರು, ಅತ್ರ ವಕ್ತವ್ಯಂ ಅಂದರು, ಎರಡು ವಿಕಲ್ಪ ಮಾಡ್ತಾ ಇದ್ದಾರೆ. ಅದನ್ನು ಅನುವಾದ ಮಾಡ್ತಾ ಇದ್ದಾರೆ. ಮೊದಲನೇ ಪಕ್ಷದ ಅನುವಾದ ಮಾಡ್ತಾ ಇದ್ದಾರೆ. ಏನಂತ, ಅತ್ರ ವಕ್ತವ್ಯಂ ಕಿಂ ಪ್ರಮಾಣಾಂತರ ವಿರೋಧೇಪಿ ಅಪೂರ್ವತಾ ಮಾತಾ ಶಿತ್ಯದ ಉಚ್ಯತೆ ಅಂತ ಮೊದಲನೇ ಪಕ್ಷ. ಅದನ್ನು ಅನುವಾದ ಮಾಡ್ತಾ ಇದ್ದರಲ್ಲಿ ಟೀಕಾ ಮಧ್ವಾಚಾರ್ಯ ವಾಕ್ಯದಲ್ಲಿ ಇದಿದೆ ಅಂತ ತೋರಿಸ್ತಾ ಇದ್ದಾರೆ ಅವರು. ಮೊದಲನೇ ಪಕ್ಷವನ್ನು ಸರ್ವ ಅಂತ ಹೇಳಿದ್ರೆ ಅದು ಸರ್ವ ಪ್ರಮಾಣ ವಿರುದ್ಧ ವಚನಾನಾಮೇ ಪ್ರಾಬಲ್ಯ ಅಂಗೀಕಾರೇ. ಸರ್ವ ಪ್ರಮಾಣ ವಿರುದ್ಧ ಮಾಡತಕ್ಕಂಥ ಐಕ್ಯ ವಾಕ್ಯಗಳು ಕೂಡ ಪ್ರಾಬಲ್ಯ, ಕೇವಲ ಅಪೂರ್ವತ ಇರುವುದರಿಂದ ಪ್ರಾಬಲ್ಯ ಒಪ್ಪೋದಾದರೆ ಇದು ಯಾವ ಪಕ್ಷ? ಇದು ಅತ್ರ ವಕ್ತವ್ಯ ಎಂಬುದಕ್ಕೆ ಹೇಳ್ಕೊಂಡು ಎರಡು ಪಕ್ಷ. ಏನಪ್ಪ ನಿನ್ನ ಅಭಿಪ್ರಾಯ? ಪ್ರಮಾಣಾಂತರ ವಿರೋಧ ಇದ್ದರೂ ಕೂಡ ಅಪೂರ್ವತ ಇದ್ದ ಮಾತ್ರಕ್ಕೆ ಸಾಕು. ಅಪೂರ್ವತ ಇರೋದು ಅಂದರೆ ಏನರ್ಥ? ಅಪೂರ್ವತ ಇರೋದು ಅಂದರೆ ಮತ್ತೆ ಸರ್ವಪ್ರಮಾಣ ವಿರುದ್ಧ ಅಂತಾನೆ ಬರ್ತದೆ. ಅದು ಹೆಂಗೆ? ಅಪೂರ್ವತೆ ಅಂದ್ರೆ ಸರ್ವಪ್ರಮಾಣ ವಿರುದ್ಧ ಅಂತ ಆಗುತ್ತೆ. ಯಾರು ಹೇಳಿದ್ರು? ಮತ್ತೆ ಅಪೂರ್ವತೆ ಅಂದರೆ ಏನು ಬರುತ್ತೆ? ಅಪೂರ್ವತೆ ಹೇಳಿದ್ನಲ್ಲಪ್ಪ. ಈಗ ಬೇರೆ ಪ್ರಮಾಣದಿಂದ ಅದು ಹೇಳಿದ್ದೇನಲ್ಲಿ ಸಂವಾದ ಇರಬಾರ್ದು ಅಂತ ಹೇಳಿದ್ದ. ಅದನ್ನು ವಿಕಲ್ಪ ಮಾಡ್ಕೊಳ್ತಾ ಇದ್ದಾರೆ. ಸರ್ವಪ್ರಮಾಣ ವಿರುದ್ಧ ಇದ್ದು ಸರ್ವಪ್ರಮಾಣ ವಿರುದ್ಧವಾದ ಮಾತುಗಳಿಗೂ ಕೂಡ ಮಾತುಗಳಾಗಿದ್ದರೂ ಐಕ್ಯ ಅಪೂರ್ವತ ಎಂಬತಕ್ಕಂಥದ್ದು ಮಾತ್ರ ಇದೆ ಎಂಬ ಉದ್ದೇಶದಿಂದ ಪ್ರಾಬಲ್ಯ ಹೇಳ್ತಾ ಇದೆಯೋ ಮೊದಲನೇ ಪಕ್ಷ. ಅದೆರಡು ಒಂದೇ ಆಯ್ತಲ್ಲ? ಏನು ಒಂದೇ ಆಯ್ತು? ಸರ್ವಪ್ರಮಾಣ ವಿರುದ್ಧ ಇದ್ದು ಅಪೂರ್ವತೆ ಇದೆ ಅಂದ್ರೆ ಮತ್ತೆ ಅಪೂರ್ವತೆ ಅಂದ್ರೆ ಸರ್ವಪ್ರಮಾಣ ವಿರುದ್ಧ ಇದೆ ಅಂತ ಅದನ್ನೇ ಅನುವಾದ ಮಾಡ್ತಾ ಇರೋದು. ಅವನು ಹೇಳಿದ್ದೇನೆ ಅನುವಾದ ಮಾಡ್ತಾ ಇರೋದು. ಹಿಂದೆ ಹೇಳಿದ್ರಲ್ಲ ಇಲ್ಲಿ ತದ್ರಾಹಿತ್ಯಂ ಅಪೂರ್ವತ ಹೇತು ಅಂತ ಹೇಳಿದ್ರಲ್ಲ, ಅದನ್ನೇ ಅನುವಾದ ಮಾಡ್ತಾ ಇದ್ದಾರೆ. ಈಗ ಟೀಕಾರಾಯರ ಕೆಲಸ ಏನು? ಇವರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆಯೋರು ಅಲ್ವಾ? ಮಧ್ವಾಚಾರ್ಯ ಹೇಳಿಬಿಟ್ರು, ವಿಕಲ್ಪ ಮಾಡ್ಕೊಳ್ಳಿಲ್ಲ, ಅವ್ರದ್ದು ಗಂಭೀರ. ಅದಕ್ಕೇನು ಮಾಡಿದ್ರು? ಸರ್ವ ಪ್ರಮಾಣ ವಿರುದ್ಧ ಮಾತುಗಳಿಗೆ ಪ್ರಾಬಲ್ಯ ಒಪ್ಪೋದಾದರೆ ಅಂದರು. ಆ ಮಧ್ವಾಚಾರ್ಯ ಅಭಿಪ್ರಾಯದಲ್ಲಿ ಎರಡು ವಿಕಲ್ಪ ಇದೆ ಅಂತ ಟೀಕಾರಾಯರು ಮಾಡಿಕೊಂಡು ಅದನ್ನು ಅನುವಾದ ಮಾಡ್ತಾ ಇದ್ದಾರೆ. ನೀ ಹೇಳಿದಂತೆ ಸರ್ವ ಪ್ರಮಾಣ ವಿರುದ್ಧವಾದರೂ ಕೂಡ ಅಪೂರ್ವತ ಇದ್ದ ಮಾತ್ರಕ್ಕೆ ಪ್ರಾಬಲ್ಯ ಅಂತ ಅಭಿಪ್ರಾಯವೋ, ಅಥವಾ ಸರ್ವ ಪ್ರಮಾಣ ವಿರುದ್ಧ ಆಗಿರಬಾರದು, ಸರ್ವ ಪ್ರಮಾಣದಿಂದ ಕೂಡಿದ್ದು ಅದನ್ನು ಅಪೂರ್ವತೆ ಎಂಬತಕ್ಕಂಥದ್ದು ಪ್ರಮಾಣವು ಅಂತ ಎರಡು ವಿಕಲ್ಪ ಮಾಡಿಕೊಂಡು ಅವರು ಹೇಳಿದ್ದನ್ನು ಅನುವಾದ ಮಾಡ್ತಾ ಇದ್ದಾರೆ. ಅವನು ಹೇಳಿದ್ದೇನು? ಸಂವಾದ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ತಾ ಇದ್ದೀರಿ, ಅಪೂರ್ವತೆ ಎಂಬುದಕ್ಕೆ ಇದೆ ಅಂತ ಹೇಳ್ತಾ ಇದ್ದೀರಿ. ಅಪೂರ್ವತ ವಿರೋಧಿ ಸಂವಾದ. ಹಾಗಾರೇ ಆಯಿತು. ಸರ್ವ ಪ್ರಮಾಣ ವಿರುದ್ಧವಾದರೂ ಅಪೂರ್ವತ ಇದ್ದ ಮಾತ್ರಕ್ಕೆ ಪ್ರಾಬಲ್ಯವೋ, ಅಥವಾ ಸರ್ವ ಪ್ರಮಾಣ ವಿರುದ್ಧವಾಗದೇ ಇದ್ದರೂ ಅಪೂರ್ವತ ಇದ್ದು ಪ್ರಾಬಲ್ಯವೋ ಅಂತ ಎರಡು ವಿಕಲ್ಪ ಮಾಡ್ಕೊತಾ ಇದ್ದಾರೆ. ಮಧ್ವಾಚಾರ್ಯ ವಾಕ್ಯವನ್ನು ವಿಕಲ್ಪ ಮಾಡಿಕೊಂಡು ಅವರು ಅವನ ಮತವನ್ನೇ ಅನುವಾದ ಮಾಡ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಹಾಗೆ ಹೇಳುವಾದರೆ ಅದಕ್ಕೆ ಪ್ರತಿಬಂಧಿ ಕೊಟ್ಟರು. ಹಾಗಾದರೆ ಇದಮ್ಮ ಅಗ್ರೆ ನೈವ ಕಿಂಚಿನ ಆಸೀತ್ ಅಪೂರ್ವತೆ ಇದೆ, ಸರ್ವ ಪ್ರಮಾಣ ವಿರುದ್ಧ. ಅದು ಸರ್ವ ಪ್ರಮಾಣ ವಿರುದ್ಧವಾಗಿ ಅಪೂರ್ವತ ಇದ್ದಿದ್ದು ಇದು ಕೂಡ ವಾಕ್ಯ ಅಂತ ಆಗಿಬಿಟ್ಟು ಎಲ್ಲ ವೇದ ವಾಕ್ಯಕ್ಕೂ ಮಹಾತಾತ್ಪರ್ಯ ಇಲ್ಲೇ ಅಂತ ಕಲ್ಪನೆ ಮಾಡಬಾರ್ದು ಅಂತ ಕೊಟ್ಟವೆ. ಅದಕ್ಕೆ ಎರಡನೇ ಪಕ್ಷ ಹೇಳಬೇಕೀಗ. ಇನ್ನೊಂದು ಇಲ್ಲಿ ವಾಸುದೇವವ ಇದಮಗ್ರವಾಸಿತ್ ಅಂತ ಅದನ್ನು ವೇದವಾಕ್ಯ ಇರೋದ್ರಿಂದ ಒಂದು ವೇದವಾಕ್ಯದಿಂದ ಇನ್ನೊಂದು ವೇದವಾಕ್ಯ ಪ್ರಬಲ ಅಂತ ಅವ್ರಿಗೆ ಹೇಳೋದ್ರ ಬದಲು ಈ ಅನುಮಾನದಿಂದ ಯಾಕೆ ಹೊರಟಿವೆ? ಅಲ್ಲ, ಅಲ್ಲಂಕೂ ತೀರ್ಮಾನ ಅಲ್ವಾ? ವಾಸುದೇವ ಇದಮಗ್ರ ಆಸೀತು ಅಂತ ಹೇಳಿಬಿಟ್ರೆ ನಮಗೆ ಆ ವಾಕ್ಯ ತೊಗೊಂಡ್ಬಿಟ್ರೆ ನಮಗೆ ಇದು ಪ್ರತಿಬಂಧಿ ಆಗೋದಿಲ್ಲ. ವಾಸುದೇವ ಸತ್ತು ಅಲ್ವಾ? ಅದು ಅವರು ಒಪ್ಪಿದ್ದಾರಲ್ಲ. ವಾಸುದೇವ ಅಂತ ನಾವು ಹೇಳ್ತೇವೆ, ಅದು ವಾಸುದೇವ ಅಂತ ಅವರ ಪ್ರಕಾರ ವಾಸುದೇವ ಅಂತ ಇಲ್ಲ, ಅವನ ಜೀವನೇ ವಾಸುದೇವ. ಅದು ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಇಟ್ಕೊಂಡ್ವಿ ನಾವು ಅಂತ ಹೇಳಿದ್ರೆ ಜೀವನಿಂದ ವಸ್ತು ಹುಟ್ಟಿದ ಲೋಕದಲ್ಲಿ ಕಂಡಿದೆ ಅಲ್ವಾ? ಅದು ಸತ್ತಿನಿಂದ ಸತ್ತು ಹುಟ್ಟು ಕಂಡಿದೆ ಅಷ್ಟೇ, ಅಸತ್ತಿನಿಂದ ಹುಟ್ಟಿಲ್ಲ. ಮತ್ತು ಈ ವಾಕ್ಯಕ್ಕೆ ಏನಪ್ಪ ಮಾಡ್ತೀವಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಈಗ ಅಪೂರ್ವತೆ ಇದ್ದ ಮಾತ್ರಕ್ಕೆ ಹೇಳೋದಾದರೆ ಆಗ ಶೂನ್ಯದಿಂದ ಸತ್ತು ಹುಟ್ಟಿದು ಎಂಬತಕ್ಕಂಥ ಅಪೂರ್ವತೆ ಇರೋದರಿಂದ ಸರ್ವ ಪ್ರಮಾಣ ವಿರುದ್ಧವಾದರೂ ಕೂಡ ಇದೇ ಸಕಲ ವೇದಗಳು ಕೂಡ ತಾತ್ಪರ್ಯ ಅಂತ ನಾವು ಕಲ್ಪನೆ ಮಾಡಬೇಕಾದೀತು ಅಂತ ಅವ್ರಿಗೆ ಪ್ರತಿಬಂಧಿ ಅನಿಷ್ಟಾಪತ್ತಿ ಕೊಡ್ತಾ ಇದ್ದೀವಿ. ಹಾಗೆ ಹೇಳಿ ಬರೋದಿಲ್ಲ ಅಂತ. ಇನ್ನು ಎರಡನೇ ಪಕ್ಷ ಯಾವುದು ಅಂದರೆ ತದವಿರೋಧೆ ಅಂತ ಹೇಳಬೇಕು. ತದವಿರೋಧೆ, ಅದು ವಿರೋಧ ಇಲ್ಲದೇ ಇರುವಾಗ ಅಂತ ಹೇಳಬೇಕು. ಹಾಗೆ ಹೇಳಬೇಕು. ತದವಿರೋಧೆ ಎಲ್ಲದು ಊತ ತದವಿರೋಧೆ ಅಲ್ವಾ? ನೋಡಿ, ಅದಕ್ಕೆ ಹೇಳ್ತಾರೆ ಸರ್ವಪ್ರಮಾಣ ಅಸಿದ್ಧತ್ವಾತ್ ಅಪೂರ್ವತಾ ಲಾಭಾತ್ ಇದು ಭಾವ. ಇದು ಸರ್ವ ಪ್ರಮಾಣಗಳಿಂದ ಸಿದ್ಧವಾಗಿಲ್ಲ. ಯಾವುದು? ಶೂನ್ಯದಿಂದ ಹುಟ್ಟಿದ್ದು ಎಲ್ಲೂ ಸಿದ್ಧ ಆಗಿಲ್ಲ. ಆದರೆ ಸರ್ವ ಪ್ರಮಾಣದಿಂದ ಸಿದ್ಧವಾಗದೇ ಇದ್ದು ಅಪೂರ್ವತ ಲಾಭ ಇಲ್ಲೂ ಇದೆ.
ಆದ್ದರಿಂದ ಇಲ್ಲಿಯೂ ಕೂಡ ಮಹಾತಾತ್ಪರ್ಯ ಕಲ್ಪನೆ ಮಾಡಬೇಕಾದೀತು. ತಥಾ ಚ ಅನ್ಯೇಷಾಮಪಿ ವಾಕ್ಯಾನಾಂ ಅಂದರೆ ಬೇರೆ ವಾಕ್ಯಗಳು, ಯಾವುದು ಶೂನ್ಯದಿಂದ ಜಗತ್ತು ಹುಟ್ಟುತ್ತೆ ಎಂಬತಕ್ಕಂಥ ವಾಕ್ಯಗಳಿದೆಯಲ್ಲ, ಅಲ್ಲಿ ಕೂಡ ವಾಸುದೇವೋವ ಇದಮಗ್ರಾಸ್ಯ ಅದನ್ನು ತಗೋ. ಈಗ ಅಂತಹ ವಾಕ್ಯಗಳು ಕೂಡ ವಾಸುದೇವ ಮೊದಲಿದ್ದ, ವಾಸುದೇವನಿಂದ ಜಗತ್ತು ಹುಟ್ಟಿತು, ಇದು ಕೂಡ ಶೂನ್ಯದಿಂದ ಜಗತ್ತು ಹುಟ್ಟಿತು ಅಂತ ಅರ್ಥ. ಶೂನ್ಯಕ್ಕೆ ವಾಸುದೇವ ಅಂತ ಹೇಳ್ತಾರೋ ಅಂತ ಹೇಳ್ಬೋದಲ್ಲ. ತದೇಕ ವಾಕ್ಯದಾಮಾದಾಯ ತತ್ ಶೂನ್ಯಸ್ಯ ವಿಧಕಾರಣತ್ವೇ ಸರ್ವಾಗಮಾನ ಮಹಾತಾತ್ವಂಗಿಕಾರ ಪ್ರಸಜ್ಜಿತ ಅವಿಶೇಷ. ಅದಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಇದಾನೀಂ ಅರ್ಥಸ್ಯ ಇತಿ ಸಂಬಂಧ ಇತ್ಯಾದೀನಾಂ ಅರ್ಥಸ್ಯ ಸರ್ವಪ್ರಮಾಣ ವಿರುದ್ಧತ್ವಾತ್ ತತ್ವ ಸರ್ವಾಗಮನ ಮಹಾತಾತ್ಪರ್ಯಂ ಪ್ರಸಜ್ಜೇತ ಅಂತ ಅಲ್ಲಿಗೆ ಅನ್ವಯ ಇಟ್ಕೋಬೇಕು. ಅರ್ಥಸ್ಯ ಇತ್ಯೇತಾವದುಕ್ತೆ ಅಲ್ಲಿ ಕೃತ್ಯ ಹೇಳ್ತಾರೆ. ಈಗ ಆ ಪದಗಳಿಗೆ ಯಾರು ಹೇಳಬೇಕು? ಪ್ರತೀಯಮಾನಸ್ಯ ಅವಿಚಾರೇಣ ಪ್ರತೀಯಮಾನಸ್ಯ ಅರ್ಥಸ್ಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವಿಚಾರೇಣ ಪ್ರತೀಯಮಾನಸ್ಯ ಎಂಬುದು ಬೇಡ ಬೇಡ. ಅಸತಃ ಸದ ಇತ್ಯಾದೀನಾಂ ಅರ್ಥಸ್ಯ ಇಷ್ಟೇ ತಿಳ್ಕೊಂಡ್ರೆ ಅರ್ಥಸ್ಯ ಇತ್ಯೇತಾವದುಕ್ತೆ ಇಷ್ಟೇ ಅರ್ಥ ಅಂತ ಹೇಳಿಬಿಟ್ರೆ ವಸ್ತುತಃ ತದರ್ಥತ್ವಂ ಪ್ರಸಜ್ಜೇತ. ವಸ್ತುತಃ ಯಥಾರ್ಥ ಅಂತ ಅರ್ಥ ಬಂದ್ಬಿಡುತ್ತೆ. ಬರೀ ಅರ್ಥ ಅಂತ ತಗೊಂಡ್ರೆ ಅದು ಹಾಗೇನು ಹೇಳಬೇಕು? ವಿಚಾರ ಮಾಡದೆ ಮೇಲ್ನೋಟಕ್ಕೆ ನೋಡಿದಾಗ ಅಲ್ಲಿ ಕೂಡ ನಮಗೆ ಅಪೂರ್ವತೆ ಅದು ಯಾವುದೋ ಸರ್ವ ಪ್ರಮಾಣ ವಿರೋಧ ಎಂಬುದು ಕಾಣಿಸ್ತಾ ಇದೆ. ಅತಃ ಅವಿಚಾರೇಣೇ ಪ್ರದೀಯಮಾನಸ್ಯ ಇತ್ಯುಕ್ತಂ. ವಿಚಾರ ಮಾಡದೇನೆ ಮೇಲ್ನೋಟಕ್ಕೆ ನಾವು ನೋಡಿದಾಗ ಅಲ್ಲಿಯೂ ಕೂಡ ವಿಶೇಷ ಅರ್ಥ ಬರುತ್ತೆ, ಅಪೂರ್ವತೆ. ಏತೇನ ತತ್ವಮಸ್ಯಾದಿ ವಾಕ್ಯಾನಪಿ ಜೀವಬ್ರಹ್ಮೈಕ್ಯ ಅವಿಚಾರೇಣ ಐವ ಅರ್ಥತೆಯ ಪ್ರತೀತೆ ಇತಿ ಸೂಚಯತಿ. ಹಾಗೆ ತತ್ವಮಸಿ ಎಂಬ ಈ ರೀತಿ ಒಂದು ದೃಷ್ಟಾಂತ ಕೊಟ್ಟಿದ್ದರಿಂದ, ಯಾವ ದೃಷ್ಟಾಂತ? ಈಗ ಕಿಂಚನ ನೀವು ಅಗ್ರೆ ಆಸೀತ್ ಅಸತಃ ಸಜಾತ ಒಂದು ದೃಷ್ಟಾಂತ ಕೊಟ್ಟಿದ್ದರಿಂದ ಅಂದರೆ ಏನು? ಸರ್ವ ಪ್ರಮಾಣ ವಿರುದ್ಧವಾಗಿರತಕ್ಕಂಥದ್ದಾಗಿದ್ದು ಅಪೂರ್ವತೆ ಇದ್ದ ಮಾತ್ರಕ್ಕೆ ಅದೇ ಶಾಸ್ತ್ರದ ತಾತ್ಪರ್ಯ ಅಂತ ಹೇಳೋದಾದರೆ ಎಲ್ಲ ವೇದವಾಕ್ಯಗಳು ಕೂಡ ಹಾಗೆ ಹೇಳ್ಬೋದು ನಾವು, ಇದರಲ್ಲೇ ತಾತ್ಪರ್ಯ ಅಂತ ಹೇಳಿ ಅಂತ ನಾವು ಒಂದು ದೃಷ್ಟಾಂತ ಕೊಟ್ಟಿದ್ದರಿಂದ ತತ್ವಮಸ್ಯಾದಿ ವಾಕ್ಯಗಳು ಕೂಡ ಮೇಲ್ನೋಟಕ್ಕೆ ವಿಚಾರ ಮಾಡಿದ ಏನು ಕಾಣುತ್ತೆ ಅದೇ ಅರ್ಥ ಅಲ್ಲ, ಅದೇ ಅರ್ಥ ಅಲ್ಲ. ಯಾಕೆ? ಸರ್ವ ಪ್ರಮಾಣ ವಿರುದ್ಧ ಅದು ಅಂತ ಉತ್ತರ ಕೊಟ್ಟಾಗಾಯಿತು. ಏತೇನ ತತ್ವಮಸ್ಯಾದಿ ವಾಕ್ಯಾನಾಮಪಿ ಆ ಪಂಚವಾಕ್ಯ ಹೇಳ್ತಾರೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿಗಳು ಜೀವಬ್ರಹ್ಮೈಕ್ಯಂ ಅವಿಚಾರೇಣ ಅರ್ಥತೆಯ ಪ್ರತೀಯತೆ. ಅಲ್ಲಿ ಕೂಡ ಅಷ್ಟೇ, ಹಿಂದೆ ಮುಂದೆ ನೋಡದೇನೆ ತತ್ವಮಸ್ಯಾದಿ ವಾಕ್ಯಗಳಿಗೆ ಏನು ಕಂಡು ಬರ್ತಾ ಇದೆ? ಜೀವಬ್ರಹ್ಮೈಕ್ಯ ಅಂತ ಕಂಡು ಬರ್ತಾ ಇದೆ. ಇದು ಕೂಡ ನಾವು ಬೇರೆ ಅರ್ಥ ಮಾಡಬೇಕು. ಅದು ಹೇಳ್ಕೊಂಡು ಅದೊಂದು ಉಪಲಕ್ಷಣ ಅಂತ ಹೇಳಿದಾಗ ಯಾವುದು? ತತ್ವಮಸ್ಯಾದಿ ವಾಕ್ಯಗಳು ಅಸತಃ ಸಜಾಯಿತ ಎಂಬತಕ್ಕಂಥದ್ದು ಒಂದು ಉಪಲಕ್ಷಣ. ಏವಮಾದಿ ವಾಕ್ಯಗಳೇನಿದೆ ಮೇಲ್ನೋಟಕ್ಕೆ ಮಾತ್ರ ವಿಚಾರ ಮಾಡದೇ ಇರುವಾಗ ವಿರುದ್ಧ ಅರ್ಥ ಸರ್ವ ಪ್ರಮಾಣ ವಿರೋಧ ಅರ್ಥ ಬರತಕ್ಕಂಥ ವಾಕ್ಯಗಳಿಗೂ ಕೂಡ ಯಾವ ತತ್ವಮಸ್ಯಾದಿಗಳು ಅವುಗಳು ಕೂಡ ನಾವು ಇದೇ ರೀತಿ ಅರ್ಥ ಮಾಡಬೇಕು. ಅಂದರೆ ತತ್ವಮಸಿ ಅಲ್ಲಿ ಅಂದ್ರೆ ಇಷ್ಟ ಅಭಿಪ್ರಾಯ ಅವರು. ತತ್ವಮಸಿ ಅಂತ ವಾಕ್ಯ ಇದೆ. ಜೀವಬ್ರಹ್ಮ ಮತ್ತು ಜೀವಬ್ರಹ್ಮರಿಗೆ ಐಕ್ಯ ಎಂಬ ವಿಚಾರದ ಪ್ರಮಾಣ ಏನು ಅಂತ ಪ್ರತಿವಾದಿಗಳಾದ ನಾವು ಅವರನ್ನು ಕೇಳಿದ್ದೀವಿ, ವಾದಿಗಳನ್ನು. ಹೇಳ್ರಿ ತತ್ವಮಸಿ ಅಂತಿದ್ದಲ್ಲ ಅಂತ. ಏನಪ್ಪ ಅಲ್ಲಿ ಪ್ರಶ್ನೆ ಹಾಕ್ಕೊಂಡ್ವಿ. ಏನು? ವೇದಗಳಿಗೆ ಮೇಲ್ನೋಟಕ್ಕೆ ಏನು ಕಂಡು ಬರುತ್ತೋ ಅದೇ ಅರ್ಥವೋ ಅಥವಾ ಉಪಕ್ರಮಾದಿಗಳಿಂದ ವಿಚಾರ ಮಾಡಿ ಏನು ಅರ್ಥ ಬರುತ್ತೋ ಅದು ಅರ್ಥವೋ? ಅಂದರೆ ವಿಚಾರ ಮಾಡದೇ ಬರೋದಾದರೆ ತತ್ವಮಸ್ಯಾದಿ ವಾಕ್ಯಗಳೇನಿದೆ ಅವನು ನೀನಾಗಿದ್ದಿ ಎಂಬುದಕ್ಕಂಥ ಅರ್ಥ ಎಂಬುದಕ್ಕಂಥ ಐಕ್ಯ ತೋರುತ್ತೆ. ಹಾಗೆ ಅಪೂರ್ವತೆ ಬಂತು. ಅಪೂರ್ವತೆ ಬಂದಿದ್ದರಿಂದ ತತ್ವಮಸಿ ಅಂತ ಹೇಳಿದ್ದರಿಂದ ಎಲ್ಲ ವಾಕ್ಯಗಳು ಕೂಡ ನೀನು ಅವನು ಒಂದೇನೆ ಎಂಬುದು ಅರ್ಥ ಕಲ್ಪನೆ ಮಾಡು. ಹಾಗಲ್ರಿ ಪ್ರಮಾಣ ವಿರುದ್ಧವಾಗಿ ಬಿಟ್ಟರೆ ಹೇಗೆ ಅಪೂರ್ವತೆ ಬರೋದು? ಅಂದರೆ ಪ್ರಮಾಣದಿಂದ ಸಹಿತವಾದದ್ದು. ಅಂದರೆ ಲೋಕದಲ್ಲಿ ಜೀವಾತ್ಮ ಪರಮಾತ್ಮರಿಗೆ ಸ್ಪಷ್ಟವಾಗಿ ಭೇದಗಳಿದೆ. ಎಲ್ಲಿ? ಲೋಕದಲ್ಲಿ ನಮಗೆ ಭೇದ ಕಂಡು ಬರ್ತಾ ಇದೆ ಅಂತ ಹೇಳಿದ ಮೇಲೆ ನಮಗೆ ಪರಮಾತ್ಮ ಭೇದ ಇಲ್ಲದೆ ಇರುತ್ತಾ? ಯಾಕೆ? ಒಂದು ಸಣ್ಣ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಅಂತಹದ್ದು ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕು ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಅವನ ಅನಂತ ಅಂತ ಗುಣಪರಿಪೂರ್ಣ, ನಾವು ಅಲ್ಪ ಗುಣಪರಿಪೂರ್ಣ ಅಲ್ವಾ? ಅಲ್ಪ ಗುಣಪರಿಪೂರ್ಣ. ಆದ್ದರಿಂದ ಏನಾಯಿತು? ಐಕ್ಯ ಹೇಳಿಕೆ ಬರೋಲ್ಲ. ವಿರುದ್ಧ ಧರ್ಮಾಧಿಕರಣ ಆಯ್ತು. ಐಕ್ಯ ಹೇಳಿಕೆ ಬರೋದಿಲ್ಲ. ಐಕ್ಯ ಹೇಳಿಕೆ ಬರೋದಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕಾಯ್ತು? ಈಗ ಸರ್ವ ಪ್ರಮಾಣ ತತ್ವಮಸಿ ಎಂಬುದಕ್ಕೆ ಏನಿದೆ ಅದು ಸರ್ವ ಪ್ರಮಾಣ ವಿರುದ್ಧವಾಯಿತು ಅಂತ ಆಯಿತು. ಐಕ್ಯ ಹೇಳಿಕೆ ಬರೋಲ್ಲ. ಯಾಕೆ? ಪ್ರಮಾಣ ವಿರೋಧ ಬಂತಲ್ಲ, ಸರ್ವ ಪ್ರಮಾಣ ವಿರುದ್ಧವಾಯಿತು, ಅದಕ್ಕೋಸ್ಕರವಾಗಿ ಅಂತ ಅಲ್ಲಿ ಕೂಡ ಹೇಳ್ಬೋದು ಅಂತ ಇಟ್ಕೊಳ್ಳಿ.
ಹಾಗೆ. ಮತ್ತು ಹಾಗಾದರೆ ಹಾಗಲ್ಲ, ಅಲ್ಲಿ ತತ್ವಮಸಿ ಎಂಬಲ್ಲಿ ನಾವು ಅಲ್ಲಿ ಜಹದ ಲಕ್ಷಣ ಮಾಡ್ತಾ ಇದ್ದೀವಿ ಗೊತ್ತಾ ನಿಮಗೆ ಏನು ಕೇಳ್ತಾರೆ? ಯಾಕೆ ಅಂದರೆ ತತ್ವಮಸಿ ಎಂಬಲ್ಲಿ ತತ್ ಅಂದರೆ ಅನಂತ ಗುಣ ಪರಿಪೂರ್ಣ ಸತ್ಯ ಜ್ಞಾನ ಅನಂತತ್ವಾದಿ ಗುಣಗಳಿಂದ ಪೂರ್ಣನಾದ ಒಬ್ಬ ವ್ಯಕ್ತಿ ಬ್ರಹ್ಮ ಅಂತ. ಆಮೇಲೆ ಇವನು ಯಾವುದು ತ್ವಮ್ ಅಂತ ಹೇಳಿದ್ರೆ ಅಲ್ಪಗುಣ ವಿಶಿಷ್ಟನಾದ ಜೀವ. ಆದರೆ ವಿರುದ್ಧ ಧರ್ಮಗಳು ಇದ್ದಿದ್ದರಿಂದ ಅದಕ್ಕೆ ತತು ತ್ವಮಸಿ ಅಂತ ಹೇಳಿ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಜಹತ್ ಅಂದರೆ ಏನು, ಅನಂತ ಗುಣ ಪರಿಪೂರ್ಣತ್ವ ಮತ್ತು ಅಲ್ಪಗುಣ ಪರಿಪೂರ್ಣತ್ವ ಎಂಬ ವಿರುದ್ಧ ಧರ್ಮಗಳನ್ನು ಬಿಟ್ಬಿಟ್ಟು ನಾವು ಕೇವಲ ತತ್ವ ಮತ್ತು ತ್ವಮ್ ಅನ್ನೋದು ಅಜಹತ್, ಅದನ್ನು ಬಿಡದೆ ಚೈತನ್ಯವನ್ನು ಬಿಡದೆ ಚೈತನ್ಯಕ್ಕೆ ಮಾತ್ರ ಐಕ್ಯ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ. ಪ್ರಮಾಣಾಂತರ ವಿರೋಧಾಭಾವೇ ಅಪೂರ್ವತಾ ಪ್ರಾಬಲ್ಯ ಹೇತು ನತು ತದ್ವಿರೋಧೇ. ಪ್ರಮಾಣಾಂತರ ವಿರೋಧ ಇಲ್ಲ ಅಂದರೆ ಅಪೂರ್ವತ ಎಂಬುದು ಪ್ರಾಬಲ್ಯಕ್ಕೆ ಹೇತು, ನತು ತದ್ವಿರೋಧೇ. ಇದನ್ನು ಮಧ್ವಾಚಾರ್ಯ ಹೇಳಿದ್ದೇನೆ, ನಾ ಹೇಳ್ತಾ ಇರೋದು ಈಗ. ಅಂದರೆ ಏನು, ಟೀಕಾರಾಯರು ಬಿಡಿಸ್ತಾ ಇದ್ದಾರೆ. ಅಸ್ಥಿಜ ಶೂನ್ಯಶ್ಚ ಜಗತ್ಕಾರಣತ್ವ ಪ್ರಮಾಣ ವಿರೋಧ. ಶೂನ್ಯ ಎಂಬುದಕ್ಕೆ ಜಗತ್ಕಾರಣ ಅಂದರೆ ಪ್ರಮಾಣ ವಿರೋಧ ಸ್ಪಷ್ಟವಾಗಿ ಕಂಡು ಬರ್ತಾ ಇದ್ದಾವ್ರಿ. ಅದರಿಂದ ಏನಂತ, ಯಾವ ಪ್ರಮಾಣ ವಿರೋಧ ಹೇಳಿ ಅಂದರೆ ವಿಮತಃ ವಿನಾಶ ಸಚ್ಛೇಷ ಅಂದರೆ ಸತ್ತಾದ ವಸ್ತುವು ಶೇಷವಾಗಿ ಉಳ್ಳದ್ದಾಗಿದೆ ಎಲ್ಲ ವಿನಾಶಗಳು. ಯಾಕೆ ವಿನಾಶ ಆದ್ದರಿಂದಲೇನೆ ಅಲ್ವಾ, ಯುದ್ಧಾದಿ ವಿನಾಶವತ್ತು ಒಂದು. ಇನ್ನೊಂದು ಒಂದು ಕಾರಣ ತನ್ನ ಘಟ ಎಂಬುದು ನಾಶ ಆದರೂ ಕೂಡ ಘಟಕ್ಕೆ ಉಪಾದಾನ ಕಾರಣ ಮಣ್ಣಕ್ಕೂ ಉಳಿದೇ ಉಳಿಯುತ್ತೆ, ಅದರೊಳಗೆ ಕಂಡಿರೋದು. ಹಾಗೆ ಆದಿಕಾರ್ಯಂ ಮೊಟ್ಟ ಮೊದಲಿನ ಕಾರ್ಯ ಸತ್ಕಾರಣಕಂ, ಸತ್ತಾದ ವಸ್ತುವೇ ಕಾರಣವಾಗಿ ಉಳ್ಳದ್ದು. ಈಗ ನಾವು ವಾಸುದೇವ ಇದು ಮಕ್ಕಳ ಅತೀತ ಹೇಳಬಹುದು. ಕಾರ್ಯವಾದ್ದರಿಂದ ಪರವಿತ್ಯಾದಿ ಯುಕ್ತಿ ವಿರುದ್ಧವಾಗಿದೆ. ಹಾಗಾದರೆ ಕೇವಲ ಅಪೂರ್ವತ ಇದ್ದರೆ ಪ್ರಾಬಲ್ಯ ಹೇತು ಅಲ್ಲ. ವಿರೋಧ ಇಲ್ಲದೆ ಇರುವಾಗ ಶೂನ್ಯದಿಂದ ಜಗತ್ತು ಹುಟ್ಟುವುದು ಮತ್ತು ಸರ್ವಪ್ರಮಾಣ ವಿರುದ್ಧ, ಅದು ಬಿಡ್ತೀವಿ. ಆದರೆ ತತ್ವಮಸಿ ಇತ್ಯಾದಿಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಇಟ್ಕೋಬೇಕು ಅಂತ ಹೇಳಿದ್ರು. ಅತಃ ನಾತಿ ಪ್ರಸಂಗ ಇತಿ ದ್ವಿತೀಯ ಪಕ್ಷಮಾಶಂಕ್ಯಾ ನ ಚ ತತ್ರ ಇತಿ. ಕುತಃ ನ ವಾಚ್ಯಂ, ಯಾಕೆ ಹೇಳಬಾರ್ದು? ಚೇತ್ ತದ್ವದೇವ ಐಕ್ಯವಾಕ್ಯಾನಾಪಿ ತರ್ಹಿ ಸರ್ವಪ್ರಮಾಣ ವಿರುದ್ಧತ್ವಾತ್. ತದ್ವದೇವ ಅಂದರೆ ಏನು? ಶೂನ್ಯದಿಂದ ಜಗತ್ತು ಹುಟ್ಟಿತು ಎಂಬುದಕ್ಕಂಥ ಅಸತಃ ಸದಜಾಯತೆ ಎಂಬುದಕ್ಕಂಥ ವಾಕ್ಯಕ್ಕೆ ಯಾವ ರೀತಿ ಸರ್ವಪ್ರಮಾಣ ವಿರೋಧ ಇದೆಯೋ ಹಾಗೆ ಐಕ್ಯವಾಕ್ಯವು ಸರ್ವಪ್ರಮಾಣ ವಿರೋಧ ಇದೆ. ಅದು ಅವರು ಒಪ್ಪಿದ್ದಾರೆ. ಅನುವಾದಕತ್ವ ಬರಬೇಕಾಗಿದೆ, ಸರ್ವಪ್ರಮಾಣಗಳಂತೂ ಸಿದ್ಧವಾಗಿರಬೇಕು. ಹಾಗೆ ಸರ್ವಪ್ರಮಾಣಗಳೊಂದು ಭೇದ ಮತ್ತು ಅನುಮಾನ, ಅದರಿಂದ ಯಾವುದು ಪ್ರತ್ಯಕ್ಷ ಮತ್ತು ಅನುಮಾನ. ಪ್ರತ್ಯಕ್ಷ ಅನುಮಾನಗಳಿಂದ ಸಿದ್ಧವಾದ ಭೇದವನ್ನೇ ಅನುವಾದ ಮಾಡುತ್ತೆ ಅಂತ ಹೇಳಬೇಕು. ಹಾಗೆ ಭೇದವು ಪ್ರತ್ಯಕ್ಷ ಅನುಮಾನಗಳು ಸಿದ್ಧವಾಗಿದೆ ಅಂತ ಹೇಳಿದಾಗ ಆಯಿತು ಅಲ್ವಾ. ಕುತಃ ನ ವಾಚ್ಯಂ ಇತ್ಯತಃ ಚೇತ್ ತದೈಕ್ಯವಾಕ್ಯಾನಾಮಪಿ ತರ್ಹಿ ಸರ್ವಪ್ರಮಾಣ ವಿರುದ್ಧತ್ವಾದನ ಅಪೂರ್ವತಾ ಮಾತ್ರ ಪ್ರಾಬಲ್ಯಮಿತ್ಯಾಪದ ಆಪಾತಾತ್ ಇತಿ ಪರಿಹಾರಸ್ಯ ಸ್ಫುಟತ್ವ. ಅದು ಸ್ಪಷ್ಟ, ಅದಕ್ಕೋಸ್ಕರ ಅದನ್ನು ಹೇಳಿಲ್ಲ ಅವರು ಮಧ್ವಾಚಾರ್ಯ. ಸ್ಪಷ್ಟ ಅಲ್ವಾ ಅದು, ಅದಕ್ಕೋಸ್ಕರವಾಗಿ. ಮತ್ತೇನು ಮಾಡಿದ್ರು? ಸ್ವೋತ್ಪ್ರಾಸಂ, ಅವನನ್ನು ಅಪಹಾಸ್ಯ ಮಾಡುವನಂತೆ ಬೇರೆ ಪರಿಹಾರ ಅಂತರಮಾಹ, ಬೇರೆ ಪರಿಹಾರ ಕೊಡ್ತಾರೆ. ಅದನ್ನೇ ಹೇಳ್ಬೋದಾಗಿತ್ತು. ಇದು ಕೂಡ ಸರ್ವಪ್ರಮಾಣ ವಿರುದ್ಧವಾಗಿದೆ, ಕೇವಲ ಅಪೂರ್ವತ ಇದ್ದು ಸಾಲದಂತೆ ನೀವೇ ಹೇಳಿದೆಯಲ್ಲ, ಅದು ಕೂಡಿಸ್ಬೋದಾಗಿತ್ತು. ಹೇಳ್ತಾ ಇದ್ದಾರೆ ತಸ್ಮಿನ್ನಿತಿ ಅನನುವಾದಿತ್ವ ಪ್ರಾಬಲ್ಯ ಕಾರಣಂ ಇತ್ಯಸ್ಮಿನ್ ಪಕ್ಷೆ. ಅಂದರೆ ಪ್ರಾಬಲ್ಯ ಅವನ ಪ್ರಕಾರ ಏನಂದರೆ ಅಪೂರ್ವತೆ ಒಂದು ಮುಖ್ಯವಾಗಿ ಪ್ರಾಬಲ್ಯಕ್ಕೆ ಕಾರಣ, ಇನ್ನೊಂದು ಅನನುವಾದಿತ್ವ. ಅಂದರೆ ಅನನುವಾದಿತ್ವ ಅಂದರೂ ಒಂದೇ, ಅಪೂರ್ವತ ಅಂದರೂ ಒಂದೇ. ಅನುವಾದಿತ್ವ ಅಂದರೆ ಏನು? ಪ್ರತ್ಯಕ್ಷಾದ ಸಿದ್ಧವಾದದ್ದಂತ ಸಂವಾದದಿಂದ ಸಹಿತವಾದ್ದು ಅಂತ ಆಯಿತು. ಅನನುವಾದಿತ್ವ ಅಂದರೆ ಏನು? ಪ್ರತ್ಯಕ್ಷಾದ ಪ್ರಮಾಣ ಸಿದ್ಧವಾಗದೇ ಇರುವುದು ಅಂತ ಅರ್ಥ ಆಯಿತು ಅಲ್ವಾ. ಹಾಗಾದರೆ ಐಕ್ಯವಾಕ್ಯಗಳು ಏನಾಗಿದೆ ಅಂದರೆ ಅಪೂರ್ವತೆ ಇದೆ. ಅಂದರೆ ಏನು? ಅದಕ್ಕೆ ಪ್ರತ್ಯಕ್ಷ ಆಗಮಗಳು ಯಾವತ್ತೂ ಕೂಡ ಸಿಕ್ಕಿಲ್ಲ, ಪ್ರತ್ಯಕ್ಷ ಅನುಮಾನಗಳು ಸಿಕ್ಕಿಲ್ಲ ಅಲ್ವಾ. ಆದ್ದರಿಂದ ಅನನುವಾದಿತ್ವ ಪ್ರಾಬಲ್ಯ ಕಾರಣಂ, ಅನನುವಾದಿತ್ವ ಅಂದರೂ ಒಂದೇ, ಆಮೇಲೆ ಅಪೂರ್ವತೆ ಅಂದರೂ ಒಂದೇ. ಇತ್ಯಸ್ಮಿನ್ ಪಕ್ಷೆ ಯುಕ್ತಿ ವಿರುದ್ಧತ್ವಾತ್ ಇದಂ ವಾ ಇತ್ಯಾದೀನಾಂ ನ ಪ್ರಾಬಲ್ಯಂ ಇತಿ ವಕ್ತುಂ ನ ಶಕ್ಯತೆ. ಅಲ್ಲಿ ಹೇಳಿಕ್ಕೆ ಬರೋದಿಲ್ಲ. ಯತಃ ಯುಕ್ತಿ ವಿರೋಧೇನ ಅನನುವಾದಿತ್ವಂ ಭವತೀತಿ ಅಲ್ವಾ. ಯುಕ್ತಿ ವಿರೋಧ ಇರುವುದರಿಂದ
ಯುಕ್ತಿವಿರೋಧೇನ ಅನನುವಾದಿತ್ವಂ ಭವತಿ ಇತಿ ಯುಕ್ತಿವಿರೋಧೋ ಗುಣ ಏವ ಸ್ಯಾದೆ. ಅದು ಯುಕ್ತಿವಿರೋಧ ಇಲ್ಲದೆ ಇದ್ರೇನೆ ಅನನುವಾದಿತ್ವ ಬರೋದು. ಹಾಗಾದರೆ ಯುಕ್ತಿ ವಿರೋಧ ಬೇಕಲ್ಲ. ಹಾಗೆ ಯುಕ್ತಿ ವಿರೋಧ ಇರಬೇಕು ಎಂಬತಕ್ಕಂಥದ್ದು ಗುಣ ಅಂತ ಆಯ್ತದು ಅಂತ ಬೇರೆ ಸೋತ್ಪ್ರಾಸನ ಬೇರೆ ಹೇಳ್ತಾ ಇದ್ದಾರೆ. ಆ ಯುಕ್ತಿ ವಿರೋಧ ಇಲ್ಲ ಅಂದರೆ ಅನನುವಾದಿತ್ವ ಬರುತ್ತೆ, ಅಂದರೆ ಅಪೂರ್ವತ ಬರುತ್ತೆ. ಹಾಗಾದ್ರೆ ಅಪೂರ್ವತ ಬರಬೇಕಾದ್ರೆ ಯುಕ್ತಿ ವಿರೋಧ ಎಂಬತಕ್ಕಂಥದ್ದೇನಿದೆ ಅದು ಗುಣ ಅಂತ ಆಯಿತು. ಅದನ್ನು ಹಾಗಾದ್ರೆ ನಮಗೆ ಯಾವುದು ಭೇದ ಇದಲ್ಲ, ಅದು ಪ್ರತ್ಯಕ್ಷ ಮತ್ತು ಅನುಮಾನ ಸಿದ್ಧವಾಗಿದೆ ಅಂದರೆ ಅದು ಗುಣವೇ ಅಂತ ಆಯ್ತು. ಅದು ಯಾಕೆ ಇವನಿಗೆ ಅನನುವಾದಿತ್ವ ಬರಬೇಕು ಅಂದ್ರೆ ಅನುವಾದಿತ್ವ ಎಂಬುದು ಗುಣ ಆಗೋಯ್ತಲ್ಲ. ಅನನುವಾದಿತ್ವ ಅಂದರೆ ಅನುವಾದಿತ್ವ ಅಭಾವ. ಹಾಗಾದರೆ ಭೇದವಾಕ್ಯ ಎಂಬತಕ್ಕಂಥ ಅನುವಾದಿ ಆಗಿರಬೇಕಲ್ಲ, ಸಿದ್ಧ ಆಗಿರಬೇಕಲ್ಲ. ಇಲ್ಲದ್ರೆ ಅಪ್ರಾಪ್ತ ನಿಷೇಧ ಅಂತ ಬರುತ್ತೆ. ಗುಣ ಸ್ಯಾತ್ ಪ್ರಾಬಲ್ಯ ಕಾರಣಸ್ಯ ಅನನುವಾದಿತ್ವಸ್ಯ ಹೇತುಭೂತಃ ಯುಕ್ತಿ ವಿರೋಧಃ ಕಥಂ ಪ್ರಾಬಲ್ಯ ವಿಘಾತಿ ಭವೇತ್ ಇತ್ಯರ್ಥ ಅಲ್ವಾ. ಪ್ರಾಬಲ್ಯಕ್ಕೆ ಕಾರಣವಾಗತಕ್ಕಂಥದ್ದು ಯಾವುದು? ಅನನುವಾದಿತ್ವ. ಅದಕ್ಕೆ ಹೇತುಭೂತವಾದದ್ದು ಯುಕ್ತಿ ವಿರೋಧ ಅಲ್ವಾ. ಅದು ಪ್ರಾಬಲ್ಯಕ್ಕೆ ವಿಘಾತಿ ಹೆಂಗಾಗುತ್ತೆ? ಆಗೋದಿಲ್ಲ. ಅದನ್ನು ನೀವು ಕೂಡ ಏನು ಮಾಡಬೇಕು? ನೀವು ಕೂಡ ಪ್ರತ್ಯಕ್ಷಾದಿ ಪ್ರಮಾಣಗಳ ಯುಕ್ತಿ ವಿರೋಧವನ್ನು ನೀವು ಕೂಡ ಸಹಿಸ್ಕೋಬೇಕು. ಗುಣ ಆಯಿತು, ದೋಷ ಆಗೋದಿಲ್ಲ ಅದು. ಆದ್ದರಿಂದ ಕೇವಲ ಪ್ರಾಬಲ್ಯ ಎಂಬತಕ್ಕಂಥದ್ದು ಪ್ರಾಬಲ್ಯ ಕೇವಲ ಅಪೂರ್ವತ ಮಾತ್ರ ಪ್ರಾಬಲ್ಯಕ್ಕೆ ಹೇತು ಅಲ್ಲ, ಯುಕ್ತಿ ವಿರೋಧದಿಂದ ಇದ್ದರೆ ಮಾತ್ರ ಅಂತ ಹೇಳಿದ್ರೆ ಯುಕ್ತಿ ವಿರೋಧ ಗುಣ ಆಗೋಯ್ತು, ಇವರು ವಿಘಾತಿ ಆಗಲ್ಲ. ಕಥಂ ಅನುವಾದಿತ್ವ ಹೇತು ಅದೇಗ್ರೆ ಅನನುವಾದಿತ್ವಕ್ಕೆ ಯುಕ್ತಿ ವಿರೋಧ ಹೆಂಗ್ರೆ ಹೇತುವಾಗತ್ತೆ ಇತ್ಯತಃ ಯುಕ್ತೀನಾಮಿತಿ ಶೂನ್ಯಸ್ಯ ಜಗತ್ಕಾರಣತಾಯ ಯುಕ್ತಿ ಸಿದ್ಧತ್ವೇ ಅಲ್ವಾ. ಶೂನ್ಯ ಎಂಬತಕ್ಕಂಥದ್ದು ಜಗತ್ಕಾರಣ ಎಂಬತಕ್ಕಂಥದ್ದು ಯುಕ್ತಿ ಸಿದ್ಧವಾಗಿದೆ ಎಂಬುದಾಗಿ ಇದಂವ ಇತ್ಯಾದಿ ವಾಕ್ಯಸ್ಯ ಅನುವಾದಿತ್ವಂ ಸ್ಯಾತ್ ಅಲ್ವಾ. ತದಶ್ಚ ವಿರೋಧಿನಿ ಯುಕ್ತಿ ತಾಂ ಸಾಧಿಕಾಂ ಯುಕ್ತಿಂ ಆಭಾಸೀಕುರುವಂತೆ. ಅದನ್ನು ಸಾಧನೆ ಮಾಡತಕ್ಕಂಥದ್ದು ಏನಾಯಿತು, ಅದನ್ನು ಆಭಾಸ ಮಾಡಬೇಕಾಗಿದೆ, ಯುಕ್ತಿ ವಿರೋಧ ಬೇಕೇ ಬೇಕು. ಸ್ಯಾದಿ ಅನುವಾದಿತ್ವಕ್ಕೆ ಹೇತು. ಆದ್ದರಿಂದ ಅನನುವಾದಿತ್ವಕ್ಕೆ ಯುಕ್ತಿ ವಿರೋಧ ಎಂಬತಕ್ಕಂಥದ್ದು ಹೇತು ಅಂತ ಹೇಳಿದಾಗಾಯಿತು. ಇದಂಬ ಇತ್ಯಾದಿ ವಾಕ್ಯವತ್ ಐಕ್ಯವಾಕ್ಯವಪಿ ಪ್ರಮಾಣ ವಿರುದ್ಧತ್ವ ಅದನ್ನು ಅಪೂರ್ವತ ಮಾತ್ರ ಪ್ರಾಬಲ್ಯ ಇತಿ ಅಭಿಪ್ರೇತಂ ತದಸದ. ಅದನ್ನು ಬಿಡಿಸ್ತಾರೆ ಈಗ, ಅದನ್ನು ಬಿಡಿಸ್ತಾರೆ. ಇದಂಬ ಇತ್ಯಾದಿ ವಾಕ್ಯದಂತೆ ಐಕ್ಯ ವಾಕ್ಯಗಳಿಗೂ ಕೂಡ ಪ್ರಮಾಣ ವಿರುದ್ಧವಾದ್ದರಿಂದ ಕೇವಲ ಅಪೂರ್ವತ ಮಾತ್ರೇನ ಪ್ರಾಬಲ್ಯ ಅಂತೇನು ಹೇಳ್ತಾ ಇದ್ದೆ, ಅದು ತಪ್ಪು. ಯಾಕೆ ಭೇದವಾಕ್ಯಾನ ಬೇರೆ ಇತ್ತು ಉತ್ತರ. ಭೇದವಾಕ್ಯಾನ ಪ್ರತ್ಯಕ್ಷಾದ ಸಿದ್ಧ ಅರ್ಥ ವಿಷೇತಯ ಅನುವಾದಿತ್ವೇನ ದುರ್ಬಲತ್ವಾದೆ. ಮತ್ತು ಭೇದವಾಕ್ಯಗಳು ಏನಾಗಿದೆ? ಪ್ರತ್ಯಕ್ಷಾದ ಸಿದ್ಧವಾದ ಅರ್ಥವನ್ನು ವಿಷೀಕರಿಸ್ತಾ ಇದೆ ಭೇದವಾಕ್ಯಗಳು. ಅದು ಅನುವಾದಿ ಆದ್ದರಿಂದ ದುರ್ಬಲ ಆಯಿತು ಅವನು ಹೇಳ್ತಾ ಇರೋದು. ಐಕ್ಯಾಗಮತ್ಯ ಅನನುವಾದಿತ್ವೇನ ಪ್ರಾಬಲ್ಯ ಅದೇ ಪ್ರತ್ಯಕ್ಷಾದೇಶ ಅಪ್ರಮಾಣ. ಇದೆಲ್ಲ ಹಿಂದೆ ಹೇಳಿದ್ದೆ. ಪ್ರತ್ಯಕ್ಷಾದಿಗಳು ಕೂಡ ಅಪ್ರಮಾಣ ಅಲ್ವಾ. ಆದರೆ ಅಪ್ರಮಾಣಭೂತವಾದಕ್ಕಂಥ ಪ್ರತ್ಯಕ್ಷ ಅನುಮಾನಗಳಿಂದ ಸಿದ್ಧವಾದ ಯಾವ ಭೇದ ಇದೆ ಅದು ನಮಗೆ ಅಪೂರ್ವತೆಗೆ ಭಂಗ ಆಗೋದಿಲ್ಲ. ನಹಿ ಪ್ರಬಲಸ್ಯ ಪ್ರಮಾಣಸ್ಯ ದುರ್ಬಲೇನ ಅಪ್ರಮಾಣ ವಿರೋಧ ಕಿಂಚಿತ್ಕರ ಭವತಿ. ಪ್ರಬಲವಾದಕ್ಕಂತಹ ಪ್ರಮಾಣ ಏನಿದೆ ಅದು ಯಾವುದು? ಐಕ್ಯಾಗಮ ಪ್ರಮಾಣ. ಅದು ದುರ್ಬಲವಾದಕ್ಕಂಥ ಅಪ್ರಮಾಣೇನ. ಅಪ್ರಮಾಣ ಎಂಬುದು ಯಾವುದು? ಪ್ರತ್ಯಕ್ಷ ಮತ್ತು ಅನುಮಾನಗಳು, ಅದು ಅಪ್ರಮಾಣ ಅವರ ಪ್ರಕಾರ. ಆಗಮ ಮಾತ್ರ ಪ್ರಮಾಣ. ಹಾಗಾದರೆ ಅಪ್ರಮಾಣವಾಗಿರತಕ್ಕಂಥ ಆದ್ದರಿಂದಲೇ ದುರ್ಬಲವಾಗಿರತಕ್ಕಂಥದ್ರಿಂದ ವಿರೋಧ ಎಂಬತಕ್ಕಂಥದ್ದು ಬರಲ್ಲ. ವಿರೋಧ ಬಂದರೂ ಕೂಡ ಕಿಂಚಿತ್ಕರ, ಏನೂ ಮಾಡೋದಿಲ್ಲ, ಅಕಿಂಚಿತ್ಕರ ಅಂತ ಅರ್ಥ. ಅದಕ್ಕೆ ಈ ಪ್ರಶ್ನೆ ಏನು ಉತ್ತರ ಕೊಟ್ಟರೆ ನೀವು? ನಾವು ಕೇಳಿದ್ವಲ್ಲ ಪ್ರಶ್ನೆ, ಅದಕ್ಕೆ ಏನು ಉತ್ತರ ಕೊಟ್ಟರೆ ಅಂತ ಅವ್ರು ಹೇಳಿದ್ರೆ ಉಪಸಂಹಾರ ಮಾಡುವ ನೆಪದಿಂದ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಉಪಸಂಹಾರ ವ್ಯಾಜೇನ ಪ್ರಾಗುಕ್ತಮೇವ, ಹಿಂದೆ ಹೇಳಾಯಿತು ಉತ್ತರ, ಅದನ್ನು ಹೇಳ್ತಾರೆ. ಅತಃ ಅಂದರೆ ಭೇದವಾಕ್ಯಾನ ಅನುವಾದಿತ್ವ ಸಿದ್ಧಾರ್ಥಂ ಅಷ್ಟು ಬರ್ಬಿಟ್ರು ರಿಕಾದ ಇರೋದಕ್ಕೆ. ಅತಃ ಎಂಬುದಕ್ಕೆ ಭೇದವಾಕ್ಯಗಳಿಗೆ ಅನುವಾದಿತ್ವ ಸಿದ್ಧ ಆಗಬೇಕು. ಅದಕ್ಕಾಗಿ ಭೇದಸ್ಯ ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧತ್ವೇ ಅಂಗೀಕ್ರಿಯಮಾಣೆ. ನೀವು ಅಂದರೆ ವಾದಿಗಳು ಪ್ರತ್ಯಕ್ಷಾದಿ ಪ್ರಮಾಣ ವಿರುದ್ಧೇನ ಐಕ್ಯವಾಕ್ಯೇನ. ಹಾಗೆ ಪ್ರತ್ಯಕ್ಷಾದಿ ಪ್ರಮಾಣದ ಸಿದ್ಧವಾದ ಭೇದವನ್ನು ಅದು ನಿರಾಕರಣೆ ಮಾಡಿದಾಗ ಆಯ್ತದೆ. ಆ ವಾಕ್ಯೇನ ಭೇದ ನಿರಾಕರಣ ಅನುಪಪತ್ತಿ ಪ್ರಸಂಗಾತೆ. ಭೇದ ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ತತ್ಪರಿಹಾರಾಯ ಯದಿ ಪ್ರತ್ಯಕ್ಷಾದೀನಾಂ ಅಪ್ರಾಮಾಣ್ಯ ಅಂಗೀಕ್ರಿಯತೆ. ಅದಕ್ಕೆ ನಾವೇನು ಮಾಡ್ತೀವಿ?
ಆ ಪ್ರತ್ಯಕ್ಷ ಮತ್ತು ಅನುಮಾನಗಳದ್ದು ಏನು ಭೇದ ಸಿದ್ಧ ಆಗಿದೆ ಆ ಪ್ರತ್ಯಕ್ಷ ಅನುಮಾನವೇ ಸುಳ್ಳು ಅಂತ ಹೇಳ್ಬಿಡ್ತೀವಿ, ಅಪ್ರಮಾಣ ಅಂತ ಹೇಳ್ಬಿಡ್ತೀವಿ ನಾವು. ಆದ್ದರಿಂದ ಇದು ಪ್ರಬಲ ಆಯ್ತಲ್ಲ ಈಗ ಐಕ್ಯವಾಕ್ಯ ಅಂತ ಹೇಳೋದಾದರೆ ಭೇದ ಪ್ರಾಮಾಣ್ಯ ಭೇದವಾಕ್ಯಾನಾಂ ಚ ಪ್ರಾಮಾಣ್ಯಂ ತದಾ ಭೇದಸ್ಯ ಪ್ರತ್ಯಕ್ಷ ತತ್ಪರಿಹಾರ ಯದಿ ಪ್ರತ್ಯಕ್ಷಾದೀನಾಂ ಅಪ್ರಾಮಾಣ್ಯಂ ಅಂಗೀಕ್ರಿಯತೆ ಅಲ್ವಾ. ಭೇದವಾಕ್ಯಾನಾಂಚ ಪ್ರಾಮಾಣ್ಯಂ, ಆ ಭೇದವಾಕ್ಯಕ್ಕೆ ಮಾತ್ರ ಪ್ರಾಮಾಣ್ಯ ಹೋಗ್ತೀವಿ ನಾವು ಅಪೌರುಷೇಯ ಆದ್ದರಿಂದ. ಪ್ರತ್ಯಕ್ಷ ಮತ್ತು ಅನುಮಾನಗಳಿತ್ತಲ್ಲ ಯಾವುದರಿಂದ ಸಿದ್ಧ ಆಯ್ತು ಅದನ್ನು ಮಾತ್ರ ಅಪ್ರಮಾಣ ಅಂತೀವಿ. ಹಾಗಾದ್ರೆ ಇದು ಪ್ರಬಲ ಅದು ಪ್ರಬಲ ಅಂತ ಆಯ್ತು. ಈಗ ಭೇದವಾಕ್ಯಾನಾಂಚ ಪ್ರಾಮಾಣ್ಯಂ ತದಾ ಭೇದಸ್ಯ ಅಪ್ರಮಾಣ ಸಿದ್ಧತ್ವೇ, ಅಂದರೆ ಪ್ರಮಾಣವಲ್ಲದೇ ಇರತಕ್ಕಂಥ ಪ್ರತ್ಯಕ್ಷ ಅನುಮಾನಗಳಿಂದ ಸಿದ್ಧವಾಯಿತು ಅಂತ ಹೇಳಿದರೆ ಪ್ರಮಾಣ ಅಪ್ರಮಾಣಯೋ, ಒಂದು ಪ್ರಮಾಣ ಅಂತೆ ಒಂದು ಅಪ್ರಮಾಣ ಅಂತೆ, ಅದು ಸಮಾನ ವಿಷಯತ್ವ ಅನುಪಪತ್ತೇ, ಸಮಾನ ವಿಷಯತ್ವ ಬರುವುದಿಲ್ಲ. ಆದ್ದರಿಂದ ಭೇದ ಪ್ರಮಾಣಸ್ಯ ಆಗಮಸ್ಯ ಅನುವಾದಿತ್ವ ಭಾವಾತೆ, ಅದು ಭೇದ ಪ್ರಮಾಣ ಎಂಬುದು ಭೇದ ಪ್ರಮಾಣಸ್ಯ. ಯಾಕೆಂದರೆ ಭೇದವನ್ನು ಹೇಳ್ತಾ ಇರೋದು ಯಾವುದು ಪ್ರತ್ಯಕ್ಷ ಅನುಮಾನಗಳು, ಅದು ಅಪ್ರಮಾಣ ಅಂತ ಹೇಳಿಬಿಟ್ರು ಅಲ್ವಾ. ಹಾಗಾದರೆ ಅಪ್ರಮಾಣಭೂತವಾಗಿರತಕ್ಕಂಥ ಭೇದ ಯಾವ ಭೇದ ಎಂಬತಕ್ಕಂಥದ್ದು ಪ್ರಮಾಣದಿಂದ ಸಿದ್ಧವಾಯಿತು ಪ್ರತ್ಯಕ್ಷ ಅನುಮಾನಗಳಿಂದ, ಅದು ಅಪ್ರಮಾಣ ಅಂತ ನೀವು ಹೇಳಿಬಿಟ್ರೆ ಹಾಗಾದರೆ ಆಯಿತು ಭೇದಕ್ಕೆ ಅನುವಾದಿತ್ವ ಬರಲ್ಲ. ಈಗ ಅಪ್ರಮಾಣಭೂತವಾಗಿರತಕ್ಕಂಥದ್ದು ಏನು ಅದು ಬರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಪ್ರಕಾರ ಏನಾಯ್ತು ಹಾಗಾದರೆ ಅದು ಯಾವುದು ಐಕ್ಯವಾಕ್ಯ ಮಾತ್ರ ಪ್ರಮಾಣ ಆಯಿತು, ಐಕ್ಯ ಆಗಮ ಪ್ರಮಾಣ ಆಯಿತು. ಹಾಗಾದರೆ ಪ್ರತ್ಯಕ್ಷ ಅನುಮಾನದಿಂದ ಸಿದ್ಧವಾದ ಭೇದದಲ್ಲಿ ಪ್ರತ್ಯಕ್ಷ ಅನುಮಾನಗಳು ಅಪ್ರಮಾಣವಾಯಿತು. ಹಾಗೆ ಒಂದು ಅಪ್ರಮಾಣ ಒಂದು ಪ್ರಮಾಣ ಅಂದರೆ ಒಂದೇ ಹೇಳೋದು ಹೇಗೆ ಅಂದರೆ ಸಮಾನ ವಿಷಯತ್ವ ಅಲ್ಲ, ಹಂಗಲ್ಲ ಅದು ಎರಡು ವಿರುದ್ಧ ಹೇಗೆ ಒಂದು ಭೇದವಾಕ್ಯ ಒಂದು ಅಭೇದ, ಒಂದು ಭೇದವಾಕ್ಯ ಒಂದು ಅಭೇದ ವಾಕ್ಯ. ಭೇದವಾಕ್ಯ ಎಂಬತಕ್ಕಂಥದ್ದು ಏನಿದೆ ಅದಕ್ಕೆ ಮತ್ತು ಅಭೇದ ವಾಕ್ಯಗಳಿಗೆ ಸಮಾನ ವಿಷಯ ಅಂತ ಹೇಳಿದಾಗಾಯಿತು ಅಲ್ವಾ. ಯಾಕೆಂದರೆ ಪ್ರತ್ಯಕ್ಷ ಮತ್ತು ಅನುಮಾನ ಸಿದ್ಧವಾದಕ್ಕಂಥ ಭೇದವಾಕ್ಯ ಏನಿದೆ ಭೇದವಾಕ್ಯ, ಆ ಪ್ರತ್ಯಕ್ಷ ಮತ್ತು ಅನುಮಾನಗಳು ಅಪ್ರಮಾಣ ಅಂತ ಹೇಳಿಬಿಟ್ರೆ ಇದು ಆಗಮದಿಂದಲೇ ಭೇದವನ್ನು ಪ್ರಮಾಣ ಅಂತ ಹೇಳಬೇಕು ಅಲ್ವಾ. ಇದು ಅಪ್ರಮಾಣ ಅಂತ ಹೇಳಿ ಇದು ಪ್ರಮಾಣ ಅಂತ ಹೇಳಬೇಕು ಐಕ್ಯವಾಕ್ಯಗಳನ್ನು. ಹಾಗೆ ಒಂದೇ ಭೇದವಾಕ್ಯ ಪ್ರಮಾಣವಾಗಿದ್ದು ಒಂದನ್ನು ಭೇದ ಹೇಳ್ತಾ ಇದೆ, ಒಂದು ಕಡೆ ಆ ಭೇದ ಹೇಳ್ತಾ ಇದೆ ಅಂತ ಪರಸ್ಪರ ವಿರುದ್ಧ ಉಂಟಾಗುತ್ತೆ. ಏಕವಾಕ್ಯತೆ ಬರಲ್ಲ. ಸಮಾನ ವಿಷಯತ್ವ ಅನುಪಪತ್ತೇ ಭೇದ ಪ್ರಮಾಣಸ್ಯ ಆಗಮಸ್ಯ ಅನುವಾದಿತ್ವ ಭಾವಾತ್, ಅನುವಾದಿತ್ವ ಸಿದ್ಧ ಆಗೋದಿಲ್ಲ. ಹಾಗೆ ಭೇದವಾಕ್ಯಾನಾಮೇವ ದೌರ್ಬಲ್ಯಂ ನ ಅಭೇದವಾಕ್ಯಾನಾಂ ಇತಿ ಯದುಕ್ತಂ ತನ್ನ ಇತ್ಯರ್ಥಃ. ಅದಶ್ಚ ಭೇದವಾಕ್ಯಾನಾಮೇವ ಪ್ರಾಬಲ್ಯಮಿತಿ. ಅವರು ಈ ಥರ ಹೇಳ್ಬೋದು ಅಂದರೆ ಪ್ರತ್ಯಕ್ಷ ಮತ್ತು ಅನುಮಾನ ಬಿಟ್ಟು ಬರೀ ಆಗಮ ಅಪೌರುಷೇಯ ಆದ್ದರಿಂದ ಎಷ್ಟು ಆಗಮಗಳು ಭೇದ ಹೇಳುತ್ತೆ, ಎಷ್ಟು ಆಗಮಗಳು ಅಭೇದ ಹೇಳುತ್ತೆ, ಯಾವುದು ಹೆಚ್ಚಿರುತ್ತೆ ಅದನ್ನು ತಗೋಬೋದು. ಆದರೆ ಅನಂತ ವೇದಗಳಿರೋದ್ರಿಂದ ಯಾವ ವಾಕ್ಯವೂ ನಿನಗೆ ಸಿಗಲ್ಲ. ಹಾಗೆ ತಗೊಂಡ್ರೆ ಶಂಕರಾಚಾರ್ಯರು ಕೂಡ ಬ್ರಹ್ಮಸೂತ್ರಗಳು ಹೇಳುವಾಗ 4 ಸೂತ್ರ ಬಿಟ್ವೀನ್ ಎಲ್ಲೂ ಕೂಡ ಭೇದವನ್ನೇ ಹೇಳುವುದು ಅಂತ ಅವರೇ ಹೇಳ್ತಾರೆ. ಅಂದರೆ ಏನು, ಬಹುತ್ವೇನ ನೀವೇನಾದರೂ ತಗೊಳ್ಳೋದಾದರೆ ಇದು ಭೇದವಾಕ್ಯಕ್ಕೆ ಬರೋದು. ಯಾಕೆ ಮುಂದೆ ಈಗ ತತ್ವಮಸಿ ಎಂಬುದು ಕೂಡ ಒಂದೇ ಒಂದು ತತ್ವಮಸಿ ಅಂತ ಮೇಲ್ನೋಟಕ್ಕೆ ಅರ್ಥ ಹೇಳಿದ್ದು, ಅದಕ್ಕೆ ವಿರುದ್ಧವಾದ 9 ದೃಷ್ಟಾಂತ ಕೊಡ್ತಾರೆ. ಈಗ ಇಲ್ಲಿ ಮುಂದೆ ಹೇಳ್ತಾರೆ, ಈಗ ಅದನ್ನು 9 ದೃಷ್ಟಾಂತ ಕೊಡ್ತಾ ಇದ್ದಾರೆ ಭೇದದ್ದು. ಮತ್ತು ಹಾಗಾದರೆ ಒಂದು ವಾಕ್ಯ ತತ್ವಮಸಿಗೆ 9 ವಾಕ್ಯ ವಿರೋಧ ಬರೋದಿಲ್ಲ, ಇದರಿಂದ ಅದಕ್ಕೆ ಹೇಳಬಾರ್ದು ಅಂತ ಪ್ರಶ್ನೆ ಹಾಗೆ ಉಳಿದೆ. ಸಾಕ